ನಾನು ಶ್ರೀಯುತ ಬಸವರಾಜ್ ಮುಟಗಿ. ನಾನು ಹೊಸದಾಗಿ ಒಂದು ದ್ವಿತೀಯ PUC ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗಾಗಿ KCET ಪರೀಕ್ಷೆಯನ್ನು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಅತಿ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಕನ್ನಡದಲ್ಲಿ ಒಂದು ಚಾನಲನ್ನು ಮಾಡಿದ್ದೇನೆ. ಇದನ್ನು ಬಹಳಷ್ಟು ಅರ್ಥಪೂರ್ವಕವಾಗಿ ತಿಳಿದುಕೊಳ್ಳಲು ತಾವು ಇದನ್ನು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಈಗ ಈ KCET ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ. ಏನಂತಂದರೆ KCET ಅಂದರೆ ಏನು? KCET ಅಂದರೆ ಏನು? ಕರ್ನಾಟಕ ಕಾಮನ್ ಎಂಟ್ರನ್ಸ್ ಟೆಸ್ಟ್. ಈ ಕಾಮನ್ ಎಂಟ್ರನ್ಸ್ ಟೆಸ್ಟ್ ಅಲ್ಲಿ ಸುಮಾರು 4 ಸಬ್ಜೆಕ್ಟ್ಗಳಿರ್ತಾವ. ಒಂದನೇದು ಫಿಸಿಕ್ಸು, ಎರಡನೇದು ಕೆಮಿಸ್ಟ್ರಿ, ಮೂರನೇದು ಮ್ಯಾಥ್ಸು, ನಾಲ್ಕನೇದು ಬಯಾಲಜಿ. ಸೊ ಈ ಒಂದು ಸಬ್ಜೆಕ್ಟಿಗೆ 60 ಮಾರ್ಕ್ಸ್ ಇರುತ್ತೆ. ಈ ಕೆಮಿಸ್ಟ್ರಿ ಕೂಡ 60 ಮಾರ್ಕ್ಸ್ ಇರ್ತದೆ. ಹಾಗೆಯೇ ಮ್ಯಾಥ್ಸ್ ಕೂಡ 60 ಮಾರ್ಕ್ಸ್ ಇರ್ತದೆ. ಹಾಗೆಯೇ ಬಯಾಲಜಿ ಕೂಡ 60 ಮಾರ್ಕ್ಸ್ ಇರ್ತವೆ. ಟೋಟಲಿ ಎಲ್ಲ ಸಬ್ಜೆಕ್ಟ್ಗಳು ಸೇರಿಸಿ 60 ಮಾರ್ಕ್ಸ್ ಇರ್ತದೆ. ಈಗ ನಾನು ಮ್ಯಾಥಮೆಟಿಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೇನೆಂದ್ರೆ, ಈ ಮ್ಯಾಥಮೆಟಿಕ್ಸ್ ಎಷ್ಟು ಮಾರ್ಕ್ಸ್ ಇಂದ ಇರುತ್ತೆ? 60 ಮಾರ್ಕ್ಸ್ ಇಂದ ಇರುತ್ತೆ. ಈ 60 ಮಾರ್ಕ್ಸಿಗೆ ಓನ್ಲಿ 60 ಮಿನಿಟ್ಸ್ ಟೈಮ್ ಸಿಗ್ತದೆ. ಈ 60 ಮಿನಿಟ್ಸ್ ಅಲ್ಲಿ ಒಂದು ಕ್ವಶನ್ಗೆ 1 ಮಿನಿಟ್ ಟೈಮ್ ಬೇಕು. ಸಾಲ್ವ್ ಮಾಡಬೇಕಂದ್ರೆ 1 ಮಿನಿಟ್ ಟೈಮ್ ಬೇಕು. ಸೊ ಹಾಗಾಗಿ ನಾವು ಪ್ರತಿ ಥಿಯರಿಯಲ್ಲಿ ಎಕ್ಸಾಮ್ಸ್ ಅನ್ನು ಸಾಲ್ವ್ ಮಾಡೋದು, ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದಂದ್ರೆ ಮಿನಿಮಮ್ ಅಟ್ ಲೀಸ್ಟ್ 2 to 3 ಮಿನಿಟ್ಸ್ ಬೇಕಾಗ್ತದೆ. ಬಟ್ ಇಲ್ಲಿ 1 ಮಿನಿಟ್ ಅಲ್ಲಿ ಒಂದು ಕ್ವಶನ್ ಸಾಲ್ವ್ ಮಾಡಲೇಬೇಕು. ಹಂಗೆ ಮಾಡಲೇಬೇಕು ಅಂತಂದ್ರೆ ನಮಗೆ ಬಹಳಷ್ಟು ಶಾರ್ಟ್ಕಟ್ ಮೆಥಡ್ಗಳ ಅವಶ್ಯಕತೆ ಇದೆ. ಈ ಶಾರ್ಟ್ಕಟ್ ಮೆಥಡ್ಸ್ಗಳು ಬರಬೇಕು ಅಂತಂದ್ರೆ ಕಾನ್ಸೆಪ್ಟ್ಗಳು ಬಹಳಷ್ಟು ಕ್ಲಿಯರ್ ಆಗಿರಬೇಕು. ಕಾನ್ಸೆಪ್ಟ್ಗಳನ್ನು ಬಹಳಷ್ಟು ಅರ್ಥವಾಗಿ ಮಾಡ್ಕೊಂಡಿರಬೇಕು. ಯಾವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ ಅವಾಗ ಕ್ವಶನ್ಸ್ಗಳನ್ನು ಈಸಿಯಾಗಿ ಅಟೆಂಪ್ಟ್ ಮಾಡಬಹುದು. ಸೊ ಅದಕ್ಕೆ ನಾನು ವಿದಿನ್ 1 ಮಿನಿಟ್ ಅಲ್ಲಿ ಹೇಗೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಚಾಪ್ಟರ್ದಲ್ಲಿ ಯಾವ್ಯಾವ ಶಾರ್ಟ್ಕಟ್ಸ್ ಮೆಥಡ್ಸ್ಗಳಿದೆ ಅದನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಗಮನವಿಟ್ಟು ಈ ಸೆಷನ್ಸ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗಿ ಕೇಳಿ. ಈ ಸೆಷನ್ ನಿಮ್ಮ ಸಲುವಾಗಿ 2025 KCET 2025 ಸಲುವಾಗಿ ಒಂದಿಷ್ಟು ವಿದ್ಯಾರ್ಥಿಗಳ ಒತ್ತಾಯದ ಮೇರೆಗೆ ಇದನ್ನ ನಾನು ಒಂದು ವಿಡಿಯೋ ಆಗಿ ತಮ್ಮ ಮುಂದೆ ಬಿಡ್ತಾ ಇದ್ದೀನಿ. ಸೊ ಈ KCET 2024 ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಕವರ್ ಮಾಡತಕ್ಕಂಥ ಟಾಪಿಕ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಟಾಪಿಕ್ಸ್ ಗಳನ್ನ ನಿಮ್ ಜೊತೆ ನಾನು ಸುಮಾರು ಅರ್ಧ ತಾಸು ಅಥವಾ 1 ತಾಸು ಅಥವಾ 1 ವಿಡಿಯೋ ಅಥವಾ 2 ವಿಡಿಯೋದಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಲ್ಲರೂ ದಯವಿಟ್ಟು ಬಹಳ ಕಾನ್ಸಂಟ್ರೇಟ್ ಆಗಿ ಕೇಳ್ರಿ. ಏನೇ ಸಮಸ್ಯೆ ಇದ್ರು ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ಅದನ್ನ ನಾನು ನಿಮಗೆ ಪ್ರತಿ ಸೆಷನ್ಸ್ ಅಲ್ಲಿ ನಿಮಗೆ ಡಿಸ್ಕಷನ್ಸ್ ಅವರ್ಸ್ ಅಲ್ಲಿ ನಾನು ಮತ್ತೆ ಪದೇ ಆ ಕ್ವಶನ್ಸ್ ಗಳನ್ನ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ಸೊ ಈಗ ನಾನು ಸುಮಾರು ಚಾಪ್ಟರ್ಸ್ ಗಳನ್ನ ತಗೊಂಡಾಗ ನಮಗೊಂದು ಇಂಪಾರ್ಟೆಂಟ್ ಬರ್ತಕ್ಕಂಥ ವಿಷಯ ಏನಂತಂದ್ರೆ, KCET ಎಕ್ಸಾಮ್ಸ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಆಗಬೇಕು ಅಂತಂದ್ರೆ ಹೆಂಗ್ ಮಾಡಿರಬೇಕು, ಏನಿರಬೇಕು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ನಮಗೆ. ಸೊ ಏನಪ್ಪಾ, ಯಾಕೆ ನಾನು ಒಂದು ಕಾಂಪಿಟೇಟಿವ್ ಪ್ರಿಪೇರ್ ಆಗ್ಬೇಕಂತಂದ್ರೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಯಾಕೆ ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಅಂತಂದ್ರೆ, ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ಸ್ ಪ್ಯಾಟರ್ನ್. ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಯಾವ್ದಿದೆ, ಯಾವ ಟೈಪ್ ಕ್ವಶನ್ಸ್ ಬರ್ತಾವ ಅಂತಕ್ಕಂಥದ್ದು ಬಹಳಷ್ಟು ಕ್ಲಿಯರ್ ಆಗಿ ನಾವು ಸ್ಟಡಿ ಮಾಡಿರ್ಲೇಬೇಕು. ಇನ್ನೊಂದು ಏನಂತಂದ್ರೆ, ಎರಡನೇದಾಗಿ ಏನ್ ಮಾಡ್ಬೇಕಂತಂದ್ರೆ ಕ್ರಿಯೇಟ್ ದ ಪರ್ಸನಲ್ ಸಿಸ್ಟಮ್ ಆಫ್ ಪ್ಲಾನ್ಸ್. ನಾವು ಯಾವ ತರ ಸ್ಟಡಿ ಮಾಡಿದ್ವಿ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ಬೇಕಂತಂದ್ರೆ ನಮ್ಮದೇ ಆದಂತಹ ಒಂದಿಷ್ಟು ಪರ್ಸನಲ್ ಪ್ಲಾನ್ಸ್ ಇರಬೇಕು. ಮೂರನೇದು ಏನಾಗಿರ್ಬೇಕು ಅಂತಂದ್ರೆ
ಗ್ರೇಟರ್ ದ ರೈಟ್ ರಿಸೋರ್ಸಸ್ ಅಂದ್ರೆ ನಮ್ಗೆ ಒಳ್ಳೆ ರಿಸೋರ್ಸ್ಗಳನ್ನ ಅಂದ್ರೆ ಸಾಕಷ್ಟು ಬುಕ್ಸ್ಗಳು ಇರ್ತಾವೆ, ಯಾವ ಬುಕ್ಸ್ಗಳು ಚೆನ್ನಾಗಿದ್ದಾವೆ, ಯಾವ ಬುಕ್ಸ್ಗಳಲ್ಲಿ ಚಲೋ ಮಟೀರಿಯಲ್ಸ್ ಇದೆ ಅದನ್ನ ನಾವು ತಗೊಂಡಿರ್ಬೇಕು. ಡೆವಲಪ್ಡ್ ಇಫೆಕ್ಟಿವ್ ಸ್ಟಡಿ ಮಟೀರಿಯಲ್ಸ್, ಒಂದಿಷ್ಟು ಚಲೋ ಮಟೀರಿಯಲ್ಸ್ ಗಳನ್ನ ನಾವು ರೆಫರ್ ಮಾಡಲೇಬೇಕಿರಬೇಕು. ಇನ್ನೊಂದು ಏನಿರ್ಬೇಕಂತಂದ್ರೆ ಈ ಕಾಂಪಿಟೇಟಿವ್ ನ ಫೇಸ್ ಮಾಡ್ಬೇಕಂತಂದ್ರೆ ಮಾಸ್ಟರ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್. ನಾವು ಸುಮ್ಮನೆ ಊರದೇ ಒಂದು ಕ್ವಶನ್ಸ್ ಅನ್ನ ತಗೊಂಡ ತಕ್ಷಣ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ರೆ ಇಟ್ ವಿಲ್ ಟೇಕ್ ಮೋರ್ ದೆನ್ 1 minute ಟೈಮ್, ನೋ ಯೂಸ್ ಅಟ್ ಆಲ್. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಕಲಿಬೇಕು. ಕೆಲವೊಂದಿಷ್ಟು ಕ್ವಶನ್ಸ್ ಹೆಂಗಿರ್ತಾವ ಅಂತಂದ್ರೆ 1 marks ಕ್ವಶನ್ಸ್ ಹೆಂಗಿರ್ತಾವ ಅಂತಂದ್ರೆ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇರ್ತಾವ. ಒಂದು ಸ್ಟಾರ್ಟ್ ಅಲ್ಲಿ ಬರೀ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರ್ತಾವ, ಅಂತವನ್ನ ಪಟ 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 ಮಾರ್ಕ್ ಮಾಡಿ ಸೊಲ್ಯೂಷನ್ಸ್ ಅನ್ನ ಇಮಿಡಿಯೇಟ್ಲಿ ನಾವು OMR CTಯಲ್ಲಿ ಮಾರ್ಕ್ ಮಾಡಬೇಕು. ಎರಡನೇ ಮೆಥಡ್ಸ್ ಹೆಂಗಿರ್ತಾವ ಅಂತಂದ್ರೆ ಇನ್ನೊಂದಿಷ್ಟು ಕ್ವಶನ್ಸ್ ಗಳು ಹೆಂಗಿರ್ತಾವ ಅಂದ್ರೆ 1 or 2 steps ಮಾಡಿದ್ರೆ ಸಾಕು ವಿಲ್ ಗೆಟ್ ದ ರಿಸಲ್ಟ್ಸ್ ಇಲ್ಲಿ ಹೆಂಗಿರ್ತಾವ ಅಂತಂದ್ರೆ MCQs ಅಲ್ಲಿ 4 ಆಪ್ಷನ್ಸ್ ಇರ್ತಾವ. ಈ 4 ಆಪ್ಷನ್ಸ್ ಹೆಂಗಿರ್ತಾವ ಅಂತಂದ್ರೆ 1ನೇ ಆಪ್ಷನ್ಸ್ ಎ ಇದೆ, 2ನೇ ಆಪ್ಷನ್ಸ್ ಬಿ ಇದೆ, 3ನೇ ಆಪ್ಷನ್ಸ್ ಸಿ ಇದೆ ಅಂತ ನಾವು ಹೇಳಿದೆವು ಅಂತಂದ್ರೆ, ಸೊ ಎ ಆಪ್ಷನ್ಸ್ +2/3 ಇದೆ, ಬಿ ಆಪ್ಷನ್ಸ್ -2/3 ಇದೆ, ಸಿ ಆಪ್ಷನ್ಸ್ 3/2 ಇದೆ, ಡಿ ಆಪ್ಷನ್ಸ್ ಏನಿದೆ ಅಂತಂದ್ರೆ ಅದಕ್ಕೆ -3/4 ಅಂತ ಹಿಂಗೆ ಆಪ್ಷನ್ಸ್ ಇದೆ. ನಾವು ಎಲ್ಲಿ ಫೇಲ್ ಆಗ್ತೇವೆ ಅಂತಂದ್ರೆ ಕ್ವಶನ್ಸ್ ಗಳನ್ನ ಆಲ್ರೆಡಿ ನಾವು ಏನ್ ಮಾಡಿರ್ತೀವಿ, ಸೊಲ್ಯೂಷನ್ಸ್ ಅನ್ನ ಫೈಂಡ್ ಮಾಡಿರ್ತೀವಿ. ಫೈಂಡ್ ಔಟ್ ಮಾಡಿದಾಗ ಸುದಕ್ಕೆ ನಾವು ಇಮಿಡಿಯೇಟ್ಲಿ ರಿಸಲ್ಟ್ ಸಿಗ್ದ ತಕ್ಷಣ ನಾವ್ ಏನಾಗ್ಬಿಡ್ತೀವಿ ಅಂದ್ರೆ ಪಟಕ್ನೆ ಎಸ್ ಇದು ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಪಟಕ್ನೆ ನಾವೇನ್ ಮಾಡ್ಬಿಡ್ತೀವಿ, ಮಾರ್ಕ್ ಮಾಡ್ಬಿಡ್ತೀವಿ. ಯಾವಾಗ ಒಂದ್ಸಲ ನಾವು ಆ ಕ್ವಶನ್ಸ್ ಗೆ OMR CTಯಲ್ಲಿ ಮಾರ್ಕ್ ಮಾಡಿಬಿಟ್ಟೇವೆ ಅಂತಂದ್ರೆ ನಿಮ್ಗೆ ಈ ರೀತಿ ಏನ್ ಮಾಡಿರ್ತಾನೆ ಅಂತಂದ್ರೆ ಅವನು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾನೆ, ಎ ಬಿ ಸಿ ಮತ್ತು ಡಿ ಅಂತ ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾನೆ. ಈಗ ನೀವೇನೋ ಸೊಲ್ಯೂಷನ್ಸ್ ರಿಸಲ್ಟ್ಸ್ ಮಾಡಿದಿರಪ್ಪ, ಇದರ ಆನ್ಸರ್ಸ್ ಏನೋ 2/3 ಇದೆ, ಇದರ ಆನ್ಸರ್ಸ್ ಏನೋ -2/3 ಇದೆ, ಇದರ ಆನ್ಸರ್ಸ್ ಏನೋ 3/2 ಇದೆ, ಇದರ ಆನ್ಸರ್ಸ್ ಏನೋ 2/3 ಇದೆ. ಸೊ ಅವಾಗ ನಮ್ಮ ಆನ್ಸರ್ಸ್ ಏನ್ ಬಂದಿದೆ ಅಂದ್ರೆ 2/3 ಇಸ್ ಕಾಮನ್ ಆನ್ಸರ್ ಬಂದಿದೆ. ಅವಾಗ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ ಎಸ್ ನಮ್ಗೆ ರಿಸಲ್ಟ್ಸ್ ಬಂದಿದೆ ಸರ್ 2/3 ಅಂತ ಹೇಳಿ ಪಟಕ್ನೆ ಮಾರ್ಕ್ ಮಾಡ್ಬಿಟ್ಟಿದ್ವಿ. ಬಟ್ ಅವಾಗ ಕ್ವಶನ್ಸ್ ಅಲ್ಲಿ ಆನ್ಸರ್ಸ್ ಅನ್ನ ನೋಡಿದಾದ್ರೆ ನಾವು ಯಾವಾಗ ಅದು ಮೈನಸ್ ಬಂದಿದೆಯೋ ಪ್ಲಸ್ ಎರಡು ಆಪ್ಷನ್ಸ್ ಸೇಮೇ ಕಾಣಿಸುತ್ತೆ, ಇಲ್ಲಿ ಸೈನ್ ಅಷ್ಟೇ ಚೇಂಜ್ ಆಗಿದೆ, ಯಾವುದು ಸೈನ್ ಇದೆ ಪರ್ಫೆಕ್ಟ್ ಆಗಿ ನಾವು ಡಿಸೈಡ್ ಮಾಡಿ ಅವಾಗ ಮಾರ್ಕ್ ಮಾಡಬೇಕು. ಒಂದ್ಸಲ ನೀವು ಸೇವ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ ಆ ಕ್ವಶನ್ಸ್ಗೆ OMR CTಯಲ್ಲಿ ಸೇವ್ ಮಾಡಿದ್ರಿ. ಈಗ ನೆಕ್ಸ್ಟ್ ನಮಗೆ ಮತ್ತೆ ಸರ್ ಇದು ಆನ್ಸರ್ ಅಲ್ಲ ಸರ್, ನಮ್ಗೆ ಏನಿದೆ -2/3 ಇತ್ತು ಅಂತ ಹೇಳಿ ಮತ್ತೇನಾದ್ರೂ ಇದಕ್ಕೆ ಆಪ್ಷನ್ಸ್ ಶೇರ್ ಮಾಡಕ್ ಹೋದ್ರೆ ಅಂತಂದ್ರೆ ಅವಾಗ ಇದು ಎರಡೂ ಕನ್ಸಿಡರ್ ಆಗೋದೇ ಇಲ್ಲ. ಸೊ ಮಾರ್ಕ್ಸ್ ವಿಲ್ ಬಿ 0, ಮಾರ್ಕ್ಸ್ ಏನಾಗುತ್ತೆ 0 ಬಂದ್ಬಿಡ್ತೀವಿ. ಸೊ ಅದಕ್ಕೆ ಯಾವಾಗಲೂ ಒಂದು ಕ್ವಶನ್ಸ್ಗೆ ಒಂದೇ ಆಪ್ಷನ್ಸ್ ಅನ್ನ ಮಾರ್ಕ್ ಮಾಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವ ತರಕ್ಕೂ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದಾಗ ಆನ್ಸರ್ಸ್ ಬಂದಾಗ ಬಹಳಷ್ಟು ನಾವು ಕ್ಯೂರಿಯಾಸಿಟಿ ಅಂತಂದ್ರೆ ಅದನ್ನ ನಾವು ಕಡಕ್ಕಿನೇ ಹೋಗಿ ರಿಸಲ್ಟ್ಸ್ ಅಲ್ಲಿ ಮಾರ್ಕ್ ಮಾಡ್ತೀವಿ ಅಂತ ಬಿಟ್ಟು ಬಿಡೋದು. 1 minute 1 seconds ನೀವು ಟೈಮ್ ತಗೊಂಡು ಕೂಲ್ ಆಗಿ ಅದರಲ್ಲಿ ಮಾರ್ಕ್ ಮಾಡಿ. ಓಕೆ, ಸೊ ಇಷ್ಟು ನಿಮಗೆ ಬಹಳ ಇಂಪಾರ್ಟೆಂಟ್. ಇನ್ನೊಂದಿಷ್ಟು ಏನಪ್ಪಾ ಅಂತಂದ್ರೆ ನಾವು ಬಹಳಷ್ಟು ಇಂಪಾರ್ಟೆಂಟ್, ನಾವೇ ಒಂದು ಕಾನ್ಸೆಪ್ಟ್ಸ್ ಅನ್ನ ರೆಡಿ ಮಾಡಿಕೊಂಡು ನಾವೇ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿರ್ಬೇಕು. ಈ KCETಗೆ ನಾವೇನ್ ಮಾಡಬೇಕು, ಬಹಳಷ್ಟು ಮಟೀರಿಯಲ್ಸ್ ಅನ್ನ ನಿಮ್ಮ ಸ್ವಂತ ಓನ್ ಆಗಿ ಮಟೀರಿಯಲ್ಸ್ ಅನ್ನ ಪ್ರಿಪೇರ್ ಮಾಡ್ಕೋಬೇಕು. ಯಾಕೆ ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ಯಾವಾಗ ನೀವು ಕಾನ್ಸೆಪ್ಟ್ ಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಹೋಗ್ತೀರಿ ಅವಾಗ ಆಟೋಮೆಟಿಕ್ಲಿ ನೀವು ಒಂದು ನೋಟ್ಸ್ ರೆಡಿ ಮಾಡ್ತೀರಿ. ಆ ನೋಟ್ಸ್ ಇಂದ ಏನಾಗ್ತದೆ ಸಾಕಷ್ಟು ಮ್ಯಾಕ್ಸಿಮಮ್ MCQs ಅನ್ನ ನೀವು ಕವರ್ ಮಾಡಬಹುದು. ಇಲ್ಲಿ ನಾನು ಬಹಳಷ್ಟು ಇಂಪಾರ್ಟೆಂಟ್ MCQs ಅನ್ನ ನಿಮ್ಗೆ ಒಂದೊಂದು ಚಾಪ್ಟರ್ಸ್ ಎಲ್ಲ ಕವರ್ ಮಾಡ್ಕೋತ ಹೋಗ್ತೀನಿ. ಸೊ ನೋಡಿ, ಈಗಾಗಲೇ ನಿಮ್ಗೆ ವಿದ್ಯಾರ್ಥಿಗಳೇ ಈಗಾಗಲೇ ನಿಮ್ಗೆ ಎಕ್ಸಾಮ್ಸ್ KCET ಎಕ್ಸಾಮ್ಸ್ ಟೈಮ್ ಟೇಬಲ್ ಅನ್ನ ಡಿಸೈಡ್ ಮಾಡಿದ್ದಾರೆ. ಸೊ ಅದು ಎಕ್ಸಾಮ್ಸ್ ಬಂದಿರೋದು 16th and 17th ಅಂತ ಇದೆ, 2020 ಇದೆ ಏಪ್ರಿಲ್ ಅಲ್ಲಿ 16th and 17th ಅಂತ ಇದೆ. ಸೊ 16th 17th ತಗೊಂಡ್ರಿ ಅಂತಂದ್ರೆ ನಮ್ಗೆ ಉಳಿದಿರೋ ಟೈಮ್ ಎಷ್ಟು, ಇವತ್ತು ಎಷ್ಟಿದೆ, ಒಂದೇ ದಿವಸ ಟೈಮ್ ಇದೆ ನಮ್ಗಿರೋದು. ಸೊ ಒಂದೇ ದಿವಸದಲ್ಲಿ ನಮಗೆ ಎಲ್ಲ ಮ್ಯಾಕ್ಸಿಮಮ್ ಟಾಪಿಕ್ಸ್, ವ್ಯಾಲ್ಯೂಯಬಲ್ ಇಂಪಾರ್ಟೆಂಟ್ ಟಾಪಿಕ್ಸ್, ಜಾಸ್ತಿ ಸ್ಕೋರ್ ಮಾಡ್ತಕ್ಕಂಥ ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನ ಶೇರ್ ಮಾಡಿ. ಇದರಿಂದ ಬಹಳಷ್ಟು ಅನುಕೂಲ ಆಗ್ತೈತಿ. ಯಾಕೆ ಅಂತಂದ್ರೆ ಬರೀ ಸುಮ್ಮನೆ ನೋಡ್ಕೋತ ಹೋದ್ರಿ ಅಂತಂದ್ರೆ ಅವಾಗ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗ್ತಾವ. ಎಕ್ಸಾಮ್ ಸೆಂಟರ್ ಒಳಗೆ ನೀವು ಹೋದ ತಕ್ಷಣ ಆಟೋಮೆಟಿಕ್ಲಿ ಏನಾಗ್ತದೆ, ಸರ್ ಈ ತರ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡೋದು, ಇಂಥ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಿದ್ರು, ಹೌದಾ ಇಂಥ ಪ್ರಾಬ್ಲಮ್ಸ್ ಗಳು ಬಂದಿದೆ ಅಂತ
ಅಂದ್ರೆ ನಿಮಗೂ ಕೂಡ ಬಹಳಷ್ಟು ಖುಷಿಯಾಗಿದೆ. ಈಗ ನಾನು ಮೊದಲನೇದಾಗಿ ಏನ್ ಮಾಡ್ತೀನಿ ಅಂತಂದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ಕೋದು ಒನ್ ಬೈ ಒನ್ ಅದ್ರ ಮ್ಯಾಗೆ ಸಿನಾಪ್ಸಿಸ್ ಪ್ಲಸ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಪ್ಲಸ್ MCQs ಗಳನ್ನ ಡಿಸ್ಕಷನ್ ಮಾಡ್ಕೋದು ಹೋಗೋದು. ಸರಿನಾ? ಓಕೆ. ಸೊ ಮೊದಲನೇ ಚಾಪ್ಟರ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ವಿದ್ಯಾರ್ಥಿಗಳು ಬಹಳಷ್ಟು ನೀವು ಈಗಾಗಲೇ ಕಲ್ತಿದ್ರಿ. ಸೊ ಮೊದಲನೇ ಟಾಪಿಕ್ಸ್ ಗಳನ್ನ ತಗೊಂಡ್ರಿ ಅಂತಂದ್ರೆ ಮೊದಲನೇ ಟಾಪಿಕ್ಸ್ ಏನಿದೆ ಅಂತ ಹೇಳಿದ್ರೆ ಒಂದು ಬಹಳ ಏನ್ ಮಾಡಿರ್ತೀರಿ ಇದನ್ನ ಕಂಪ್ಲೀಟ್ ಆಗಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ನಾನು ನಿಮ್ಗೆ ಹೇಳಿದ ಹಾಗೆ KCET ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಕವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದರಲ್ಲಿ ಈಗ ಮೊದಲನೇ ಟಾಪಿಕ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ಅದು ಮ್ಯಾಟ್ರಾಸಿಸ್ ಅಂತ ಇದೆ. ಮ್ಯಾಟ್ರಾಸಿಸ್ ಅಂತ ಇದೆ. ಸೊ ಮ್ಯಾಟ್ರಾಸಿಸ್ ಅಂತ ತಗೊಂಡ್ರಿ ಅಂದ ತಕ್ಷಣ ನೀವು ಆಲ್ರೆಡಿ ಥಿಯರಿಯಲ್ಲಿ ಬಹಳ ವಿವಿಧ ಕಾನ್ಸೆಪ್ಟ್ ಗಳನ್ನ ಇವಾಗಲೇ ಕಲ್ತಿದ್ದೀರಿ. ಸೊ ಏನಪ್ಪಾ ಮ್ಯಾಟ್ರಿಕ್ಸ್ ಅಂತಂದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಈ KCET ಅಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಅಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಮೊದಲನೇ ಟಾಪಿಕ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ಮ್ಯಾಟ್ರಾಸಿಸ್ ಅಂತ ಇದೆ. ಸೊ ಮ್ಯಾಟ್ರಾಸಿಸ್ ಅಂತಂದ್ರೆ ಸೊ ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಮಿನಿಮಮ್ ಏನು ಇಲ್ಲ ಅಂತಂದ್ರು KCET ಅಲ್ಲಿ 3 to 4 ಮಾರ್ಕ್ಸ್ ಬಂದೇ ಬರ್ತಾವ. ಅಷ್ಟು ಕ್ವಶನ್ಸ್ ಗಳನ್ನ ಕವರ್ ಮಾಡಬೇಕು. ಹಾಗೆ ಡಿಟರ್ಮೆಂಟ್ಸ್ ಅನ್ನ ಚಾಪ್ಟರ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ಆ ಡಿಟರ್ಮೆಂಟ್ಸ್ ಚಾಪ್ಟರ್ಸ್ ಅಲ್ಲಿ ನೋಡಿದಾಗ ಅಲ್ಲಿನೂ 3 to 4 ಮಾರ್ಕ್ಸ್ ಬಂದೇ ಬರ್ತವೆ. ಯಾವ ಚಾಪ್ಟರ್ಸ್ ಅದು? ಡಿಟರ್ಮಿನೆಂಟ್ಸ್ ಅಂತ ತಗೊಂಡಾಗ. ಸೊ ಎರಡು ಸೆಷನ್ ನಾ ಕವರ್ ಮಾಡಬಹುದು, ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತ. ಸೊ ನಿಮಗೆ ಎಲ್ಲ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಲಿ ಅಂತಾನೆ ಹೇಳಿ ನಾನು ಏನ್ ಮಾಡ್ತಿದ್ದೇನೆ ಅಂತಂದ್ರೆ ಫಸ್ಟ್ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತೀನಿ. ಮ್ಯಾಟ್ರಿಸಸ್ ಅಂತ ತಗೊಂಡ್ರಿ ಅಂತಂದ್ರೆ ಇದಕ್ಕೆ ಫಸ್ಟ್ ವರ್ಡ್ ಏನಿದೆ ಅಂತಂದ್ರೆ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಏನಪ್ಪ ಮ್ಯಾಟ್ರಿಕ್ಸ್ ಅಂತಂದ್ರೆ ಇಟ್ ಈಸ್ ಎ ಅರೇಂಜ್ಮೆಂಟ್ ಆಫ್ ಏನಿದೆ ಇಟ್ ಈಸ್ ಎ ಅರೇಂಜ್ಮೆಂಟ್ ಆಫ್ ಏನಿದೆ ಅರೇಂಜ್ಮೆಂಟ್ ಆಫ್ ರೋಸ್ ಅಂಡ್ ಕಾಲಮ್ಸ್ ಅಂತ ಇದೆ. ರೋಸ್ ಅಂಡ್ ಕಾಲಮ್ಸ್ ಅಂತ ಇದೆ. ಇಟ್ ಈಸ್ ಎ ಅರೇಂಜ್ಮೆಂಟ್. ಎದರೊಳಗೆ ಅರೇಂಜ್ಮೆಂಟ್ ಆಗಿರ್ಬೇಕಂದ್ರೆ ಇಟ್ ಈಸ್ ಎ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ರೋಸ್ ಅಂಡ್ ಕಾಲಮ್. ಸೇ ಫಾರ್ ಅನ್ ಎಕ್ಸಾಂಪಲ್ ಈ ಮ್ಯಾಟ್ರಿಕ್ಸ್ ಅನ್ನ ನಾನು ತಗೊಂಡಿ ಅಂತಂದ್ರೆ 1 2 3 4 ಅಂತ ಇದೆ. 1 2 3 4 ಅಂತ ಇದೆ. ಇದರಲ್ಲಿ ತಗೊಂಡೆ ಅಂತಂದ್ರೆ ಇದನ್ನ ನಾನು ಏನಂತ ಕರಿತೀನಿ ಅಂತಂದ್ರೆ ರೋಸ್ ಅಂತ ಕರಿತೀನಿ. ಇವನ್ನೆಲ್ಲ ಏನಂತ ಕರಿತೀನಿ ಅಂತಂದ್ರೆ ಕಾಲಮ್ಸ್ ಅಂತ ಕರಿತೀನಿ. ಏನಂತ ಕರಿತೀನಿ ನಾನು? ಕಾಲಮ್ಸ್ ಅಂತ ಕರಿತೀನಿ. ಇದರದ ಆರ್ಡರ್ ಎಷ್ಟಿದೆ ಅಂತ ಕೇಳಿದ್ರೆ ನಾನು 2 into 2 ಆರ್ಡರ್ ಅಂತ ಇದೆ. ಇಲ್ಲಿ ಏನಿರುತ್ತೆ ಅಂತಂದ್ರೆ ಇದನ್ನ ಯೂಶಲಿ ನಾವೇನನ್ನ ಆರ್ಡರ್ ಅನ್ನ ಹೆಂಗೆ ಗುರುತಿಸ್ತೇವೆ ಅಂತಂದ್ರೆ m into n ಅಂತ ಗುರುತಿಸ್ತೇವೆ. m into n ಅಂತಂದ್ರೆ m represents ನಂಬರ್ ಆಫ್ ರೋಸ್ ಅನ್ನ ರಿಪ್ರೆಸೆಂಟ್ ಮಾಡ್ತದೆ. n ರಿಪ್ರೆಸೆಂಟ್ಸ್ ಏನ್ ಮಾಡುತ್ತಂದ್ರೆ ನಂಬರ್ ಆಫ್ ಕಾಲಮ್ಸ್ ಅನ್ನ ರಿಪ್ರೆಸೆಂಟ್ಸ್ ಮಾಡ್ತದೆ. ನಂಬರ್ ಆಫ್ ಕಾಲಮ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ನೆನಪಿರ್ಲಿ ಇವೆಲ್ಲ 1 2 3 4 ಇವೇನಿದಾವ ಇವಕ್ಕೆಲ್ಲ ಏನಂತ ಕರೀತಾನೆ ಅಂತಂದ್ರೆ ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತಾನೆ. ಎಲಿಮೆಂಟ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಕರೀತಾನೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಯಾವುದು ಅಂತಂದ್ರೆ ಡಿಪೆಂಡ್ಸ್ ಆನ್ ಮ್ಯಾಟ್ರಿಸಸ್ ಮ್ಯಾಗನೆ ಏನ್ ಮಾಡಿರ್ತಾನೆ ನಂಬರ್ ಆಫ್ ಅರೇಂಜ್ಮೆಂಟ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಮ್ಯಾಗನೆ ಏನ್ ಮಾಡಿರ್ತಾನೆ ಅವನು ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಅನ್ನ ಫಾರ್ಮೇಶನ್ ಮಾಡಿರ್ತಾನೆ. ಇದರಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಯಾವಿದಾವೆ, ಯಾಕೆ ಇಂಪಾರ್ಟೆಂಟ್ ಹೇಳ್ತೀನಿ ಅಂತಂದ್ರೆ ಒಂದು ಸಿಂಪಲ್ ಕ್ವಶನ್ಸ್ ನಿಮಗೆ ಬರಬಹುದು. ಯಾವುದು ಆರ್ಡರ್ ಮ್ಯಾಗೆ ಕೇಳಿರಬಹುದು ಕ್ವಶನ್ಸ್ ಅಂತದರಲ್ಲಿ. ಅದಕ್ಕೆ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಯಾವಿದೆ ಒನ್ ಬೈ ಒನ್ ಸಿಂಪಲ್ 1 minutes ಅಥವಾ 2 to 3 minutes ಅಲ್ಲಿ ನಿಮ್ಗೆ ಕವರ್ ಮಾಡ್ಕೊಡ್ತೀನಿ. ಮೊದಲನೇದಾಗಿ ತಗೊಂಡ್ರಿ ಅಂತಂದ್ರೆ ರೋ ಮ್ಯಾಟ್ರಿಕ್ಸ್ ಅಂತ ಇದೆ. ರೋ ಮ್ಯಾಟ್ರಿಕ್ಸ್ ಏನಪ್ಪ? ರೋ ಮ್ಯಾಟ್ರಿಕ್ಸ್ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ರೋ but many number of columns. ಎಕ್ಸಾಂಪಲ್ ನಾವು ಏನಾದರೂ ತಗೊಂಡ್ರೆ ಅಂತಂದ್ರೆ ರೋ ಮ್ಯಾಟ್ರಿಕ್ಸ್ ಅಂದ್ರೆ 1 2 3 ಅಂತ ತಗೊಂಡಿದ್ವಿ. ನಂಬರ್ ಆಫ್ ರೋಸ್ ಎಷ್ಟಿದಾವೆ? 1 ಇದಾವೆ. ನಂಬರ್ ಆಫ್ ಕಾಲಮ್ಸ್ ಎಷ್ಟಿದಾವೆ? 3 ಇದಾವೆ. ಹಾಗಾಗಿ ಎವ್ರಿ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ 1 rows but many number of columns ಇದೆ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎರಡನೇದು ಏನಿದೆ ಅಂತಂದ್ರೆ ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಇದೆ. ಕಾಲಮ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಂತ ಹೇಳ್ತೀವಿ ನಾವು? A matrix having only one column but many number of rows ಇರಬಹುದು. ಮೂರನೇದು ತಗೊಂಡೆ ಅಂತಂದ್ರೆ ಏನಂತ ತಗೊಂಡೆ ಅಂತಂದ್ರೆ ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ ನಾನು. ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಸೊ ನಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ a matrix having all the values are zeros. A matrix having all the values are zero. So then the matrix is said to be ಏನಂತ ಕರಿತೀನಿ ನಾನು? ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀನಿ. ಇನ್ನೊಂದು ಏನಿದೆ ಅಂತಂದ್ರೆ ನಾಲ್ಕನೇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತಿದೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಏನಪ್ಪ ಇದು? ಸ್ಕ್ವೇರ್ ಮ್ಯಾಟ್ರಿಕ್ಸ್
ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನು ತಗೊಂಡಿ ಅಂತಂದ್ರೆ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಬೇಕು. ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್ ಇರಲೇಬೇಕು. ಅವಾಗ ಮ್ಯಾಟ್ರಿಕ್ಸ್ ಇಸ್ ಸೆಡ್ ಟು ಬಿ ಏನಂತ ಹೇಳ್ತೀನಿ ನಾನು, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀನಿ. ಇನ್ನೊಂದು ಏನಿದೆ ಅಂತಂದ್ರೆ ಐದನೇದು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಏನು ಸ್ಕೇಲಾರ್ ಮ್ಯಾಟ್ರಿಕ್ಸ್? ಯಾವುದೋ ಒಂದು ಮ್ಯಾಟ್ರಿಕ್ಸ್ ಅನ್ನು ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಅನ್ನು ತಗೊಂಡಿದ್ದೀನಿ. ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 2 0 0 2 ಅಂತಿದೆ. 2 0 0 2 ಅಂತಿದೆ. ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್ ಇರಬೇಕು. ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್ ಇರಬೇಕು. ಆ ಮ್ಯಾಟ್ರಿಕ್ಸ್ ಅನ್ನು ನಾವೇನ್ ಹೇಳ್ತೀವಿ ಅಂತಂದ್ರೆ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಏನಿಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀನಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ಯುನಿಟಿ. ದಿಸ್ ಮಸ್ಟ್ ಬಿ ಯುನಿಟಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಯಾವಾಗಲೂ ಎದರಿಂದ ಗುರುತಿಸ್ತಾರೆ ಅಂತಂದ್ರೆ ಐ ಲೆಟರ್ಸ್ ಇಂದ ಗುರುತಿಸ್ತಾರೆ. ಇದು ಐ ಇಸ್ ಈಕ್ವಲ್ ಟು ಏನಂದ್ರೆ 1 0 0 1. ದಿಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. It has 2 into 2 order. If suppose I have 3 into 2 order ತಗೋಬೇಕಂದ್ರೆ 1 0 0 0 1 0 0 0 1. So this is the identity matrix having the order is 3 into 3 matrix. Another one is equal of matrix ಅಂತ ಹೇಳ್ತಾರೆ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯಾವ್ದಿದೆ? ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಇದೆ. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಯಾವ್ದಿದೆ? ಈಕ್ವಲ್ ಮ್ಯಾಟ್ರಿಕ್ಸ್. ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಇದೆ. ಏನು ಈಕ್ವಲ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಇಸ್ ಸೇ ಟು ಬಿ ಎ ಮ್ಯಾಟ್ರಿಕ್ಸ್ ಎ ಅಂಡ್ ಬಿ ಆರ್ ದ ಮ್ಯಾಟ್ರಿಸಸ್. ಎ ಮ್ಯಾಟ್ರಿಕ್ಸ್ ಇಸ್ ಸೇ ಟು ಬಿ ಈಕ್ವಲ್. ಹೇಳಬೇಕಂತಂದ್ರೆ ಫಸ್ಟ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ ಇರಲೇಬೇಕು. ಏನಿರಬೇಕು? ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ ಇರಲೇಬೇಕು. ಇನ್ನೊಂದು ಕಂಡೀಷನ್ ಏನಂತಂದ್ರೆ ಎಲಿಮೆಂಟ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಈಕ್ವಲ್ ಟು ಎಲಿಮೆಂಟ್ಸ್ ಆಫ್ ಏನು ಎಲಿಮೆಂಟ್ಸ್ ಆಫ್ ಬಿ ಮ್ಯಾಟ್ರಿಕ್ಸ್ ಇರಲೇಬೇಕು. ಅವಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಮ್ಯಾಟ್ರಿಕ್ಸ್ ಸೇ ಟು ಬಿ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಏನಿದೆ ಅಂತಂದ್ರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾನೆ. ನಾನು ಏನಂತ ಹೇಳ್ತಾನೆ ಅಂದ್ರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ ಕರೀತಾನೆ. ಏನು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ if A is a matrix ಇದೆ having a 1 2 3 4 ಅಂತ ಇದೆ, having the order of 2 into 2, it is a transpose. it is denoted as A dash ಅಂತ ಕರೀಬಹುದು ಅಥವಾ A raised to T ಅಂತ ಕರೀಬಹುದು. ಇದನ್ನ ಡಿನೋಟ್ ಮಾಡ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಇದು ರೋಸ್ ಇದೆಯಲ್ಲ, ಈ ರೋ ಇದ್ದು ಕಾಲಮ್ಸ್ ಒಳಗೆ ಬರೀತೀನಿ. ಏನ್ ಮಾಡ್ತೀನಿ ನಾನು? ರೋಸ್ ಇದ್ದು ಕಾಲಮ್ಸ್ ಅಲ್ಲಿ ಬರೀತೀನಿ, ಕಾಲಮ್ಸ್ ಇದ್ದು ರೋಸ್ ಅಲ್ಲಿ ಬರೀತೀನಿ. ಅವಾಗ ಏನಾಗ್ತದೆ ಅಂತಂದ್ರೆ ಇದು ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಅಂತ. Transpose matrix. You know that transpose matrix A dash is equal to A dash is again a dash ಇತ್ತು ಅಂತಂದ್ರೆ ಆನ್ಸರ್ will be A ಆಗಿರುತ್ತದೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ ಮ್ಯಾಟ್ರಿಕ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಮೊದಲನೇದಾಗಿ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಇನ್ನೊಂದು ಏನ್ ಬರ್ತದೆ ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಏನ್ ಬರ್ತದೆ? ಮೊದಲನೇದಾಗಿ ಒಂದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಇನ್ನೊಂದು ಏನಾಗಿರ್ತದೆ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರ್ತದೆ. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸಿಮೆಟ್ರಿಕ್ಸ್ ಮ್ಯಾಟ್ರಿಕ್ಸ್ ಅಂತ ನಾವು ತಗೊಂಡೆ ಅಂತಂದ್ರೆ ಅವಾಗ ಎ ಡ್ಯಾಶ್ ಈಸ್ ಈಕ್ವಲ್ ಟು ಎ ಅಂತ ಬಂತು ಅಂತಂದ್ರೆ ದ ಮ್ಯಾಟ್ರಿಕ್ಸ್ ಇಸ್ ಸೇ ಟು ಬಿ ಏನಾಗಿರ್ಬೇಕು ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಇಫ್ ಸಪೋಸ್ ಎ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಎ ಇತ್ತು ಅಂತಂದ್ರೆ ಅದು ಏನಾಗಿರ್ತದೆ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ. ಎಕ್ಸಾಂಪಲ್ ನಾನು ಏನಾದ್ರು ತಗೊಂಡೆ ಅಂತ ತಿಳ್ಕೊಡ್ರಿ. 1 ಇದೆ 2 ಇದೆ 3 ಇದೆ. ಏನಿದೆ? 1 ಇದೆ 2 ಇದು 3 ಇದೆ, 2 ಇದೆ 4 ಇದೆ -1 ಇದೆ, ಹಾಗೇನೆ 3 -1 ಹಾಗೇನೆ 5 ಅಂತಿದೆ ಅಂತ ತಿಳ್ಕೊ. ಇದೊಂದು ಮ್ಯಾಟ್ರಿಕ್ಸ್ ಇದೆ. ಇದು ವೆದರ್ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕು. ಈ ನಾನೇನಾದ್ರೂ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ನಾನು
ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ನಾನೇನಾದ್ರೂ ಫೋಲ್ಡ್ ಮಾಡಿದೆ ಅಂದ್ರೆ ಆ ಮ್ಯಾಟ್ರಿಕ್ಸ್ ಏನಾಗುತ್ತೆ ಅಂದ್ರೆ ಎಲಿಮೆಂಟ್ಸ್ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ 2 ಇದೆ, ಈ 2 ಮ್ಯಾಗೇನೆ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ 3 ಇದೆ, 3 ಮೇಲೆ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಿ -1 ಇದೆ, ಇಲ್ಲಿ -1 ಮ್ಯಾಗೆ ಓವರ್ಲ್ಯಾಪ್ ಆಗುತ್ತೆ. ಸೊ ಅದಕ್ಕೆ ನಾವೇನಂತ ಕೇಳ್ತೀವಿ ಅಂತಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನಾನು? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಾನೆ ಹೇಳ್ತೀವಿ. ಇನ್ನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳೋದು ಅಂತ ತಿಳ್ಕೊಡ್ರಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳೋದು ಅಂತ ತಿಳ್ಕೊಡ್ರಿ. ಸೇ ಫಾರ್ ಅನ್ ಎಕ್ಸಾಂಪಲ್ ಏನಿದೆ ಅಂತ ತಿಳ್ಕೊಡ್ರಿ. ಒಂದು ಎಕ್ಸಾಂಪಲ್ ನಾನು ಬರೆಸ್ತಾ ಇದ್ದೀನಿ. ಏನಂತಂದ್ರೆ ಮೊದಲನೇದು 0 ಇದೆ, -1 ಇದೆ, -2 ಇದೆ, ಹಾಗೇನೆ 1 ಇದೆ, 0 ಇದೆ, ಹಾಗಡೆ -4 ಇದೆ, ಹಾಗೇನೆ 2 ಇದೆ, 4 ಇದೆ, ಹಾಗೇನೆ 0 ಅಂತ ಇದೆ. ನೋಡ್ರಪ್ಪ, ನಾನಿದು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ಏನಿದೆ ಅಂತಂದ್ರೆ 0 ಎಲಿಮೆಂಟ್ಸ್ ಇದಾವೆಲ್ಲ. ಅವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನೇನಾದ್ರೂ ನಾನು ಫೋಲ್ಡ್ ಮಾಡೋದಿದ್ರೆ ಅವಾಗ ಏನಾಗ್ತಾವ ಅಂತಂದ್ರೆ ಈ ಫೋಲ್ಡ್ ಆದ ಸೈನ್ಗಳು ಚೇಂಜ್ ಆಗ್ತವೆ. ಇಲ್ಲಿ -1 ಇತ್ತು, ಇಲ್ಲಿ ಏನಾಗ್ತಿದೆ +1 ಆಗ್ತಿದೆ. ಇಲ್ಲಿ -2 ಇತ್ತು, ಇಲ್ಲಿ ಏನಾಗಿದೆ +2 ಆಗ್ತಿದೆ. ಇಲ್ಲಿ -4 ಇತ್ತು, ಇಲ್ಲಿ ಏನಾಗ್ತಿದೆ ಅಂತಂದ್ರೆ 4 ಆಗ್ತಿದೆ. ಸೊ ಅದಕ್ಕೆ ಡಿಫೈನ್ ಮಾಡ್ತಾವ ಏನಂತಂದ್ರೆ A' A ಬಂತು ಅಂತಂದ್ರೆ ಅವಾಗ ಏನಾಗಿರ್ತೈತಿ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಇಫ್ ಸಪೋಸ್ A' -A ಆಗಿರ್ತಂದ್ರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಏನಿದೆ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಪ್ರಾಪರ್ಟೀಸ್. ಸೊ ನೋಡ್ರಿ, ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಂತ ತಿಳ್ಕೊಡ್ರಿ. ಒಂದಿಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ, ಅದ್ರ ಬಗ್ಗೆ ಒಂದಿಷ್ಟು ನಾನು ಡಿಸ್ಕಷನ್ ಮಾಡೋಣ. ಏನಿದೆ? A every square matrix is expressed sum of every ಏನಂತ ಹೇಳ್ತಾನ? every square matrix is expressed is sum of symmetric and skew symmetric ಆಗಿರ್ತದೆ ಅಂತ ಹೇಳ್ತಾನೆ. skew symmetric ಆಗಿರ್ತದೆ. ಸೇ ಫಾರ್ ಅನ್ ಎಕ್ಸಾಂಪಲ್ ಏನಿದೆ ಅಂತಂದ್ರೆ A' plus A divided by 2 plus A' minus A divided by 2. Every square matrix is expressed in terms of symmetric and skew symmetric ಆಗಿರ್ತದೆ ಅಂತ. ಈಗ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ಇದು ಈ ಪ್ರಾಬ್ಲಮ್ಸ್ ಗಳು ಯಾವ ರೀತಿ ನಿಮ್ಗೆ MCQ ಗಳಲ್ಲಿ ಬಂದಿರ್ತಾವ, ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡಿದ್ದೀನಿ. ಸೊ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾವು ಇಲ್ಲಿ ಸಾಲ್ವ್ ಮಾಡೋಣ. ನೋಡಿ, ಮೊದಲನೇ ಪ್ರಾಬ್ಲಮ್ಸ್ ಅನ್ನ ನಿಮ್ಮ ಡಿಸ್ಕಷನ್ ಮಾಡ್ತೀನಿ. ಏನಿದೆ ಮೊದಲನೇ ಪ್ರಾಬ್ಲಮ್ಸ್ ಅಂತ ತಗೊಂಡ್ರೆ, ಮೊದಲನೇ ಪ್ರಾಬ್ಲಮ್ಸ್ ಏನಂತ ತಗೊಂಡ್ರೆ ಒಂದೇದು ಏನ್ ಹೇಳ್ತಾನ ಅಂತಂದ್ರೆ ಫೈಂಡ್ ದಿ value of x if a is equal to b dash ಅಂತ ಕೊಟ್ಟ. ಬಟ್ a ವ್ಯಾಲ್ಯೂ ಕೊಟ್ಟಿದ್ದಾನ. ಏನ್ ಕೊಟ್ಟಿದ್ದಾನ ಅಂದ್ರೆ 3 1 -2 2 1 3 ಅಂತ ಕೊಟ್ಟ. ಸೊ b ವ್ಯಾಲ್ಯೂ ಆಲ್ರೆಡಿ he has given. ಏನಂತಂದ್ರೆ 3 2 1 1 1 1 -2 5x -7 ಅಂತಿದೆ. ಸೊ ದೀಸ್ ಆರ್ ದ ಆಪ್ಷನ್ಸ್. ಒಂದನೇದು 4, ಎರಡನೇದು 5, ಮೂರನೇದು -2, ನಾಲ್ಕನೇದು 2 ಅಂತಿದೆ. ನೋಡಿ, ಪ್ರಾಬ್ಲಮ್ಸ್ ಗಳನ್ನ ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಏನಂತಿದೆ? A is equal to b dash ಅಂತಿದೆ. ಏನಿದೆ? A is equal to b dash. ನಮ್ಗೆ A ಅಂದ್ರೆ ಏನಿದೆ ನೋಡ್ರಿ? A ಅಂದ್ರೆ ಏನಿದೆ? 3 1 -2 ಅಂತಿದೆ, 2 1 3 ಅಂತಿದೆ. b dash ಅಂದ್ರೆ ಏನು? b ದ ಟ್ರಾನ್ಸ್ಫರ್ ಬರಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಏನು? ರೋ ಇಂಟು ಕಾಲಮ್ ಚೇಂಜಸ್ ಟು ರೋ. ಈಗ ಏನಾದ್ರೂ ತಗೊಂಡೆ ಅಂತ ತಿಳ್ಕೊಡ್ರಿ. ಏನ್ ತಗೊಂಡೇನ ಅಂತಂದ್ರು ಇದು ಎಲ್ಲ ಏನಿದೆ ಅಂದ್ರೆ ಕಾಲಮ್ ಇದೆ. ಇದನ್ನ ಯಾರು ಬರೀಬೇಕು? ನಾನು ರೋದಲ್ಲಿ ಬರೀಬೇಕು. 3 1 -2 2 1 5x -7 ಅಂತ ಆಯ್ತು. ಹೌದಾ? ಯಾವಾದ್ರೂ ಒಂದು ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿವಿ ಅಂತಂದ್ರೆ ಅವಾಗ ಆಲ್ ದ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್. ಇಲ್ಲಿ ನೋಡ್ರಪ್ಪ 3 ಅಂತಿದೆ, 3 ಗೆ ಏನಿದೆ? 3 ಇದೆ, ಸೇಮ್ ಇದೆ. ಸೊ ಹಾಗೆ 1 ತಗೊಂಡೆ ಅಂತಂದ್ರೆ 1 ಗೆ ಈಕ್ವಲ್ ಆಗಿದೆ. ಹಂಗಂದ್ರೆ ಈ 3 ಗೆ ಏನಾಗಿರ್ಲೇಬೇಕು ಅಂತಂದಾಗ 5x -7 ಆಗಿರ್ಲೇಬೇಕು. 3 is equal to 5x -7.
ಈ 7 ಈ ಕಡೆ ತಗೊಂಡ್ ಬರುವ ಎಷ್ಟಾಯ್ತು 10 ಆಯ್ತು, ದಟ್ ಈಸ್ 5. ಸೊ 5x ಆಗುತ್ತೆ. ಸೊ 10 ಡಿವೈಡೆಡ್ ಬೈ 5 ಅನ್ನ ತಗೊಂಡಿ ಅಂತಂದ್ರೆ ಏನಾಯ್ತು x ಆಗುತ್ತೆ. x is equal to ಏನಾಯ್ತು, x is equal to ಏನಾಯ್ತು 10 by 5 ಅಂದ್ರೆ 5 1 जा 5 5 1 जा 5 2 जा ಎಷ್ಟಾಗುತ್ತೆ x is equal to 2. ನೋಡಿ ಆಪ್ಷನ್ಸ್ ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಯಾವ್ದಿದೆ ಚೆಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ ಯಾವ್ದಿದೆ, this will be the correct option. Is it clear? ಸ್ವಲ್ಪ within 1 minute ಅಲ್ಲಿ ಒಂದು ಸ್ಟೆಪ್ ಅಲ್ಲಿ ನಾವು ಏನು ಮಾಡಬಹುದು, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಈಗ ಎರಡನೇ ಕ್ವೆಶ್ಚನ್ಸ್ ಇದೆ ನೋಡ್ರಪ್ಪ. ಎರಡನೇ ಕ್ವೆಶ್ಚನ್ಸ್ ಏನಿದೆ ನೋಡ್ರಿ, ಒಂದು ಎರಡನೇ ಕ್ವೆಶ್ಚನ್ಸ್ ಏನಿದೆ ನೋಡ್ರಿ. ಎರಡನೇ ಕ್ವೆಶ್ಚನ್ಸ್ ಅನ್ನ ತಗೊಂಡ್ರಿ ಅಂತಂದ್ರೆ ಏನ್ ಕೇಳಾಕತ್ತ ನಾವು ಎರಡನೇ ಕ್ವೆಶ್ಚನ್ಸ್, ವಾಟ್ ಮಸ್ಟ್ ಬಿ ದ ಮ್ಯಾಟ್ರಿಕ್ಸ್ ಎಕ್ಸ್ ಅಂತ ಹೇಳಾಕತ್ತಾನ. ಇಫ್ ಅವನೇ ಹೇಳಾಕತ್ತಾನ ಏನಂತ ಹೇಳಾಕತ್ತಾನ ಅಂದ್ರೆ 2x plus 1 2 3 4 is equal to 3 8 7 2 ಅಂತ ಹೇಳಾಕತ್ತಾನ. ಆಪ್ಷನ್ಸ್ ಕೊಟ್ಟಿದೆ ನೋಡಪ್ಪ. ಒಂದನೇ ಆಪ್ಷನ್ಸ್ 1 9 3 2 -1. ಎರಡನೇ ಆಪ್ಷನ್ಸ್ ಕೊಟ್ಟಿದ್ದಾನೆ 1 9 -3 2 -1. ಮೂರನೇ ಆಪ್ಷನ್ಸ್ ಕೊಟ್ಟಿದ್ದಾನೆ 2 6 4 3. ನಾಲ್ಕನೇ ಆಪ್ಷನ್ಸ್ ಕೊಟ್ಟಿದ್ದಾನೆ ಏನಂತಿದೆ 2 4 6 1. ಚೆಕ್ ಮಾಡಿ ಯಾವ ಆಪ್ಷನ್ಸ್ ಬರ್ಬೋದು ನೋಡ್ರಿ ಮಕ್ಕಳೇ, ಯಾವ ಆಪ್ಷನ್ಸ್ ಬರ್ಬೋದು ಚೆಕ್ ಮಾಡಿ. ಯಾವ ಆಪ್ಷನ್ಸ್ ಬರ್ಬೋದು ಹೇಳಿ ಯಾವ ಆಪ್ಷನ್ಸ್ ಬರ್ಬೋದು. ಏನ್ ಇಕ್ವೇಶನ್ಸ್ ಕೊಟ್ಟಿದೆ ನೋಡ್ರು, ಬಹಳ ಸಿಂಪಲ್ ಆಗಿ ನೋಡ್ರಿ, ಪಟ್ಟೆ ಕಂಡು ಹಿಡಿಬೇಕು ನಾವು. ಬಹಳ ಎಲ್ಲ ನೋಡಪ್ಪ ಸಿಇಟಿಯಲ್ಲಿ ಎಲ್ಲಾನು ನಾವು ಪ್ರತಿಯೊಂದು ಬೋರ್ಡ್ ಮೇಲೆ ಬಿಡಿಸಿ ಮಾಡಿ ನಾವು ಮಾಡ್ತೀವಿ ಅಂತಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್ ಟು ಕವರ್ ದ ಟೈಮ್. ಸೊ ಸಾಕಷ್ಟು ನಾವ್ ಏನ್ ಮಾಡ್ಬೇಕಂತಂದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮೈಂಡ್ ಅಲ್ಲಿ ಮಾಡ್ತಾ ಇರ್ಬೇಕು. ಮೈಂಡ್ ಅಲ್ಲಿನೇ ಜಾಸ್ತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ ಇದನ್ನು 5 ಪ್ಲಸ್ ಸರ್ ಈ ಕಡೆ ತಂದೆ ಮೈನಸ್ ಆಗುತ್ತೆ, ಮೈನಸ್ ಇದೆ ಈ ಕಡೆ ತಂದ್ರೆ ಪ್ಲಸ್ ಆಗುತ್ತೆ, ಏನಾಗುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಓಡಿಸೋದು ಕಡೆಯೋದು ಬಹಳಷ್ಟು ಮಾಡ್ಕೊತದೆ ಅಂತಂದ್ರೆ ಇಟ್ ವಿಲ್ ಬಿ ಟೇಕ್ ಮೋರ್ ಟೈಮ್. ಸೊ ನಮ್ಗೆ ಟೈಮ್ ಇರೋದೇ ವಿದಿನ್ 1 minutes ಅಲ್ಲಿ ನಾವು ಸಾಲ್ವ್ ಮಾಡಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ನೋಡ್ರಪ್ಪ, ಈಗಾಗಲೇ ನಮ್ಗೆ ಗೊತ್ತಿದೆ ಏನ್ ಮಾಡ್ತೀನಿ ಅಂತಂದ್ರೆ 2x is equal to ಬರೋದು ಅಂದ್ರೆ ಇದನ್ನ ಆ ಕಡೆ ಕಳಿಸ್ಬಿಡ್ತೀನಿ. ಏನಾಗ್ಬಿಡ್ತೈತೆ ಹೇಳ್ರಿ, ಮೈನಸ್ ಆಗಿಬಿಡ್ತೈತಿ. 3 8 7 2 ಇದೆ, ಮೈನಸ್ ಏನಾಯ್ತು 1 9 2 3 and 4 ಆಯ್ತು. ಸೊ ಇದನ್ನ ನೀವು ಮೈನಸ್ ಮಾಡಕ್ ಬರುತ್ತಲ್ರು, ಏನಾಯ್ತು ಹೇಳಿ, 3 ಒಳಗೆ 1 ತೆಗೆದ್ರೆ ಎಷ್ಟು ಉಳಿತು 2 ಉಳಿತು, 8 ಒಳಗೆ 2 ತೆಗೆದ್ರೆ ಎಷ್ಟು ಉಳಿತು 6 ಉಳಿತು, 7 3 ಕಳೆದ್ರೆ ಎಷ್ಟು ಉಳಿತು 4 ಉಳಿತು, 2 ದಲ್ಲಿ ಮೈನಸ್ 4 ಕಳೆದ್ರೆ ಎಷ್ಟು ಉಳಿತು 2 ಉಳಿತು. ಸೊ ಈಗ ಎಲ್ಲಕ್ಕೂ 2 ಇದೆ ಅಂತಂದ್ರೆ ಇದಕ್ಕೆಲ್ಲ ಡಿವೈಡ್ ಬೈ 2 ಮಾಡ್ಬಿಟ್ರು. ಇದೇನಾಯ್ತು 1 ಆಯ್ತು, ಇದೇನಾಯ್ತು 3 ಆಯ್ತು, ಇದೇನಾಯ್ತು 2 ಆಯ್ತು, ಇದೇನಾಯ್ತು -1. ವಿಚ್ ಒನ್ ಇಸ್ ದ ಆನ್ಸರ್? ಯಾವ್ದಿದೆ ನೋಡಿ ಆನ್ಸರ್? 1 3 1 3 2 -1. ಆನ್ಸರ್ ವಿಲ್ ಬಿ A option is correct. A option is correct. Next one. Next questions ಅನ್ನು ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ಏನಿದೆ ನೋಡ್ರಿ. ನೋಡ್ರಿ ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನ ಹೇಳ್ತಾನ ನಾನು. ನೆಕ್ಸ್ಟ್ ಕ್ವೆಶ್ಚನ್ಸ್ ಏನ್ ಹೇಳಕತ್ತಾನಂದ್ರೆ ಮೂರನೇ ಪ್ರಾಬ್ಲಮ್, ಇಫ್ 2a plus 3b is equal to 2 minus 1 4 3 2 5 ಅಂತಿದೆ, and 2 and a plus 3b a plus 2b is equal to 5 0 3 1 6 2 ಇದೆ. then what will be the b ಅಂತ ಕೇಳ್ತಾನೆ. then what will be the b? ಒಂದನೇ ಆಪ್ಷನ್ಸ್ ಏನಿದೆ ಅಂತಂದ್ರೆ 8 -1 2 -1 10 -1. ಎರಡನೇ ಆಪ್ಷನ್ಸ್ 8 1 2 -1 10 -1. ಮೂರನೇ ಆಪ್ಷನ್ಸ್ 8 1 -2 -1 10 -1 ಇದೆ. ಸೊ ನಾಲ್ಕನೇ ಆಪ್ಷನ್ಸ್ ನನ್ ಅಂತ ಹೇಳಿ ಬಹಳಷ್ಟು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತಿರೋ ಹಾಗೆ ಏನಿದೆ ಅಂತಂದ್ರೆ ನೋಡಿ, ನಿಮ್ಗೆಲ್ಲ ಸಿಸ್ಟಮ್ ಆಫ್ ಇಕ್ವೇಶನ್ಸ್ ಅನ್ನು ಸಾಲ್ವ್ ಮಾಡೋದು ಗೊತ್ತಿದೆ. ಏನಿದೆ ನೋಡ್ರಿ, ಇಲ್ಲಿ 2a ಇದೆ ಪ್ಲಸ್ 3b ಇದೆ.
ಇಲ್ಲಿ ಬಟ್ ಏನಾಗಬೇಕು ಅಂತಂದ್ರೆ ನಮಗೆ ಈ 2a ದಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈಕ್ವೇಶನ್ ಚೇಂಜ್ ಆಗ್ಬಿಡ್ತೈತಿ. 2a ದಿಂದ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ನೆ ಅಂತಂದ್ರೆ ಏನಾಗ್ಬಿಡ್ತೈತಿ ನೋಡ್ರಿ. ಈಗ ಇದನ್ನ ಬರ್ಕೊಂಡ್ಬಿಡ್ತೀನಿ ನೋಡಿ. 2a plus 3b is equal to ಏನಾಗಿದೆ 2 minus 1 4 ಇದೆ, 3 2 5 ಇದೆ. ಸೊ ಈ ಈಕ್ವೇಶನ್ಸ್ ಏನ್ ಮಾಡ್ತೀನಿ ನಾನು 2 ದಿಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅವಾಗ ಏನಾಯ್ತು ಇದು 2a ಆಯ್ತು ಪ್ಲಸ್ ಏನಿದೆ 2 into 2 ಅಂದ್ರೆ ಏನಾಯ್ತು 4 ಆಯ್ತು, 4b ಆಯ್ತು. 2 into 2 is 4b ಆಯ್ತು. ಸೊ ಇವಕ್ಕೆಲ್ಲ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಎಲ್ಲ 2 ದಿಂದ ಮಲ್ಟಿಪ್ಲಿಕೇಶನ್. 2 into 5 that will be the 10. 2 into 0 0. 2 into 3 6. 2 into 1 2. 2 into 6 12. 2 into 2 4. So this will be change. ಸೊ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಈಕ್ವೇಶನ್ ಅನ್ನು ಸಾಲ್ವ್ ಮಾಡ್ತೀನಿ. ಸಾಲ್ವ್ ಮಾಡಿದ್ರೆ ಏನಾಯ್ತು ಅಂತಂದ್ರೆ ಇದಕ್ಕೆ ಮೈನಸ್ ಸೈನ್ ತಗೋತೀನಿ, ಇದಕ್ಕೂ ಮೈನಸ್ ತಗೋತೀನಿ. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಪ್ಲಸ್ ಇದ್ರೆ ಮೈನಸ್ ತಗೋಬೇಕು, ಮೈನಸ್ ಇದ್ರೆ ಪ್ಲಸ್ ತಗೋಬೇಕು. ಸೊ ಅವಾಗ ಇದನ್ನು ಏನಾಯ್ತು ಮೈನಸ್ ಆಯ್ತು. ಸೊ ಅವಾಗ 2a get cancel. So 3b minus 4b ಅಂತಂದ್ರೆ you will get the answer of minus b. ಸೊ ನಾನು ಕಡಿಬೇಕಪ್ಪ, ಏನ್ ಮಾಡ್ಬೇಕು ನಾನು ಇದರಲ್ಲಿ ಇದನ್ನ ತೆಗಿಬೇಕು. ಇದರಲ್ಲಿ ಇದನ್ನ ತೆಗಿಬೇಕು ಅಂತಂದ್ರೆ ಏನಾಯ್ತು 3b minus 4b ಅಂದ್ರೆ ಮೈನಸ್ b ಹೋಯ್ತು. ಹಾಗೆ ಏನ್ ಮಾಡ್ತಾರೆ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಅಲ್ಲಿ 2 ದಲ್ಲಿ ಮೈನಸ್ 10 ತೆಗೆದ್ರೆ ಎಷ್ಟು ಉಳಿತು ಮೈನಸ್ 8. ಮೈನಸ್ 1 ಅಲ್ಲಿ 0 ತೆಗೆದ್ರೆ ಏನು ಉಳಿತು ಮೈನಸ್ 1. 4 ದಲ್ಲಿ ಮೈನಸ್ 6 ತೆಗೆದ್ರೆ ಎಷ್ಟು ಉಳಿತು 4 ದಲ್ಲಿ ಮೈನಸ್ 6 ತೆಗೆದ್ರೆ ಎಷ್ಟು ಉಳಿತು ಮೈನಸ್ 2. 4 ಮೈನಸ್ 6 ಹೌದಲ್ಲ ಮೈನಸ್ 2. ಸೊ ಹಾಗೇನೆ 3 ದಲ್ಲಿ 2 ತೆಗೆದ್ರೆ ಎಷ್ಟು ಉಳಿತು 1. 2 ದಲ್ಲಿ 10 ತೆಗೆದ್ರೆ ಎಷ್ಟು ಉಳಿತು ಮೈನಸ್ 10. 5 ದಲ್ಲಿ 4 ತೆಗೆದ್ರೆ ಎಷ್ಟು ಉಳಿತು 1. ಸೊ ನಮಗೆ ಸಿಕ್ತು ಮೈನಸ್ ಬಿ. ಅವನು ಕೇಳಿದ್ದೇನೆ ಅಂದ್ರೆ ಬಿ ಕೇಳಿದ್ದೇನೆ. ಇಲ್ಲಿ ಮೈನಸ್ ಸೈನ್ ಇದೆ ಅಂದ್ರೆ ಈ ಮೈನಸ್ ಸೈನ್ ಗೆ ಮಲ್ಟಿಪ್ಲಿಕೇಶನ್ ಮಾಡ್ಬಿಟ್ಟೇವೆ ಅಂದ್ರೆ ಅವಾಗ ಏನಾಯ್ತು ಇದು ಮೈನಸ್ ಇದ್ದದ್ದು ಏನಾಯ್ತು ಪ್ಲಸ್ 8 ಆಯ್ತು, ಇದು ಪ್ಲಸ್ 1 ಆಯ್ತು, ಇದು ಪ್ಲಸ್ 2 ಆಯ್ತು, ಇದು ಏನಾಯ್ತು ಮೈನಸ್ 1 ಆಯ್ತು, ಇದು ಮೈನಸ್ ಇಂಟು ಮೈನಸ್ ಮತ್ತೆ ಏನಾಯ್ತು ಪ್ಲಸ್ ಆಯ್ತು, ಇದು ಏನಾಯ್ತು ಮೈನಸ್ 1. ಆಪ್ಷನ್ ಚೆಕ್ ಮಾಡ್ರಿ ಯಾವ್ದಿದೆ ನೋಡಿ. ಆಪ್ಷನ್ಸ್ ಅನ್ನ ಚೆಕ್ ಮಾಡಿ ಏನಿದೆ, ಆಪ್ಷನ್ಸ್ ಅನ್ನ ಚೆಕ್ ಮಾಡಿ ಏನಿದೆ, ಯಾವ ಆಪ್ಷನ್ಸ್ ಬರ್ತದೆ 8 1 2 ಮೈನಸ್ 1 10 ಮೈನಸ್. ಮಾರ್ಕ್ the options B. Is it clear? So note down students. ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಸ್ ಈಗ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ಸ್ ಇದೆ, 4ನೇ ಕ್ವಶನ್ಸ್ ಇದೆ ನೋಡ್ರಿ. A and B are two matrix, two square matrix ಅಂತ ಹೇಳ್ತಾನೆ. square matrix of the same order ಅಂತ ಹೇಳ್ತಾನೆ. same order is same such that ಮುಂದೋಗಿ ಹೇಳಕತ್ತಾನ ಏನ್ ಹೇಳ್ತಾನ such that ಅಂತ ಹೇಳಕತ್ತಾನ. AB is equal to B ಅಂತಿದೆ and BA is equal to ಏನಿದೆ ಅಂತಂದ್ರೆ A ಅಂತಿದೆ. Then what will be the a square plus b square is ಅಂತನ. a square plus b square is ಒಂದನೇ ಆಪ್ಷನ್ a plus b, ಎರಡನೇ ಆಪ್ಷನ್ i ಅಂತಿದೆ, ಮೂರನೇ ಆಪ್ಷನ್ 2 times of b into a ಅಂತಿದೆ, ನಾಲ್ಕನೇ ಆಪ್ಷನ್ 2 into ab ಅಂತಿದೆ. 2 into ab ಅಂತಿದೆ. ಸ್ವಲ್ಪ ಲಕ್ಷ ಕೊಡ್ರು ನೀವು ನೋಡ್ರಪ್ಪ. ಏನ್ ಮಾಡ್ಬೇಕಂತಂದ್ರೆ ನಾನು ಕೇಳಿದ್ದೆ ಏನ್ ಕೇಳಿದ್ದೇನೆ a square plus b square ಅಂತ ಕೇಳಿದ್ದೇನೆ ನಾನು a square plus b square such that I'm already in ab is equal to b and ba is equal to ಏನಾಗ್ತಿದೆ a ಅಂತ ಇದೆ. ಸೊ ನಾನು ಈಗ ಬರೀತೀನಪ್ಪ a square ಅಂದ್ರೆ ಏನು ಬರೀಬಹುದು ಹೇಳಿ a into a ಅಂತ ಬರೀಬಹುದು. b square ಅಂದ್ರೆ ಏನು ಬರೀಬಹುದು ಹೇಳಿ b into b ಅಂತ ಬರೀಬಹುದು. ಏನು ಬರೀಬಹುದು b into b ಅಂತ ಬರೀಬಹುದು. ಸೊ ಅವಾಗ ನಮ್ಗೆ ಗೊತ್ತಿದೆ ಇದು a ಹಂಗೆ ಇಡ್ರಿ. a ಅಂದ್ರೆ ಏನು ಬರೀಬಹುದು ಅಂದಾಗ a ಅಂದ್ರೆ ಏನು ಬರೀಬಹುದು b into a ಅಂತ ಬರೀಬಹುದು. ಈ ಪ್ಲಸ್ ಏನಿದೆ b ಹಂಗೆ ಇಡ್ರಿ. b ಅಂದ್ರೆ ಏನು ಬರೀಬಹುದು ab ಅಂತ ಬಿಡ್ತೀವಿ. ನಮಗೆ ಅಸೋಸಿಯೇಟಿವ್ ಪ್ರಾಪರ್ಟಿ ಗೊತ್ತಿದೆ. ಅಸೋಸಿಯೇಟಿವ್ ಪ್ರಾಪರ್ಟಿ ನಾನು ತಗೊಂಡು ಏನಂತಂದ್ರೆ ಅವಾಗ ಏನಂತಂದ್ರೆ ಇದರಿಂದ ಅಸೋಸಿಯೇಟ್ ಮಾಡಬಹುದು. ಏನಂತ ಮಾಡಬಹುದು ನಾನು ab ತಗೊಂಡೆ
ಇಂಟು ಎ ಆರ್ ಪ್ಲಸ್ ಬಿ ಎ ತಗೊಂಡೆ ಇಂಟು ಏನಾಯ್ತು ಬಿ ಉಳಿತು ಬಿ ಎ ತಗೊಂಡಾಗ ಇಲ್ಲಿ ಬಿ ಉಳಿತು. ಸೊ ಮತ್ತೊಬ್ಬರು ಹುಡುಗರೆ ಏನಾಯ್ತು ಹೇಳಿ, ಎ ಬಿ ಅಂದ್ರೆ ಏನ್ ಬರೀಬಹುದು, ಎ ಬಿ ಅಂದ್ರೆ ಏನ್ ಬರೀಬಹುದು, ಬಿ ಬರೀಬಹುದು, ಏನ್ ಬರೀಬಹುದು ಬಿ ಬರೀಬಹುದು ಇಂಟು ಏನಾಯ್ತು ಎ ಆರ್ ಪ್ಲಸ್ ಬಿ ಅಂದ್ರೆ ಏನ್ ಬರೀಬಹುದು, ಬಿ ಅಂದ್ರೆ ಏನ್ ಬರೀಬಹುದು ಎ ಬರೀಬಹುದು ಇಂಟು ಬಿ ಆರ್. ಕ್ಲಿಯರ್. ಸೊ ಬಿ ಎ ಇಸ್ ಈಕ್ವಲ್ ಟು ಏನಿದೆ ಎ ಇದೆ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಏನಿದೆ ಬಿ ಇದೆ. ಸೊ ನಮ್ಮ ಆನ್ಸರ್ ಏನಾಯ್ತು ಎ ಪ್ಲಸ್ ಬಿ ಇಸ್ ದ ಫೈನಲ್ ಆನ್ಸರ್. ಏನೋ ಎ ಪ್ಲಸ್ ಬಿ ಇಸ್ ದ ಫೈನಲ್ ಆನ್ಸರ್. Next question. Next question. Fifth question. Fifth question. ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ಸ್ ಏನ್ ಹೇಳ್ತಿದ್ದಾನೆ ಅಂತ ನೋಡಿ. ಇಫ್ a is equal to cos theta and sin theta minus sin theta cos theta, then a into a dash is ಅಂತ ಕೇಳ್ತಾನೆ. ಸೊ ಒಂದನೇ ಆಪ್ಷನ್ಸ್ ಏನಿದೆ ಅಂತಂದ್ರೆ I ಅಂತಿದೆ, ಎರಡನೇ ಆಪ್ಷನ್ಸ್ a ಅಂತಿದೆ, ಮೂರನೇ ಆಪ್ಷನ್ಸ್ ಮೈನಸ್ a ಅಂತಿದೆ, ನಾಲ್ಕನೇ ಆಪ್ಷನ್ಸ್ a ಸ್ಕ್ವೇರ್ ಅಂತಿದೆ. ಏನಿದೆ ನೋಡ್ರು, ಏನಿದೆ ಇಫ್ a is equal to cos theta sin theta minus sin theta cos theta ಇದೆ. ನಿಮಗೆ ಏನು ಕಂಡುಹಿಡಿ ಅಂತ ನಾವು a into a dash ಅಂತ ಹೇಳಿದೆ. ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನೋಡಪ್ಪ, ನಮ್ಗೆ ಗೊತ್ತಿದೆ a ಇಂಟು ಎ ಡ್ಯಾಶ್. ಎ ಅಂದ್ರೆ ಏನಿದೆ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಎ ಡ್ಯಾಶ್ ಅಂದ್ರೆ ಏನು, ರೋ ಚೇಂಜಸ್ ಟು ಕಾಲಮ್, ಕಾಲಮ್ ಚೇಂಜಸ್ ಟು ರೋ. ಇದು ರೋದಲ್ಲಿದೆ, ಇದು ಕಾಲಮ್ದಲ್ಲಿ ಬರುತ್ತೆ. ನಾನು ಕಾಸ್ ಥೀಟಾ ಸೈನ್ ಥೀಟಾ, ಇದನ್ನೇನಾಯ್ತು ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಸೊ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತಂದ್ರೆ ಯಾವಾಗ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಆರ್ಡರ್ ಮಸ್ಟ್ ಬಿ ಸೇಮ್ ಇರಬೇಕು. ಇದರ ಆರ್ಡರ್ ಎಷ್ಟಿದೆ 2 into 2 ಇದೆ, ಇದರ ಅಷ್ಟರ ಆರ್ಡರ್ ಎಷ್ಟು ಇದೆ 2 into 2 ಇದೆ. ಫೈನಲ್ ಆರ್ಡರ್ ಏನು ಬರ್ತದೆ ಅಂದ್ರೆ ಮತ್ತೆ ಅದು 2 into 2 ಆಗಿದೆ. ಸರಿನಾ? ನಿಮ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಗೊತ್ತಿದೆ ನೋಡಪ್ಪ. ಯಾವಾಗಲೂ ಏನ್ ಮಾಡ್ಬೇಕಂತಂದ್ರೆ ರೋದಿಂದ ಕಾಲಮ್ಸ್ಗೆ ಮಾಡ್ಬೇಕು, ರೋದಿಂದ ಕಾಲಮ್ಸ್ಗೆ. ಏನಾಯ್ತು ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಯ್ತು ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ. ನೆಕ್ಸ್ಟ್ ಕಾಸ್ ಥೀಟಾ ಇಂಟು ಮೈನಸ್ ಸೈನ್ ಥೀಟಾ ಅಂತಂದ್ರೆ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಇದರಿಂದ ಇದಕ್ಕೆ ಮಾಡ್ಕೊಂಡ್ರೆ ಅಂತಂದ್ರೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೆಕ್ಸ್ಟ್ ಇದರಿಂದ ಇದು ತಗೊಂಡೆ ಅಂತಂದ್ರೆ ಮೈನಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಏನಾಯ್ತು ನೆಕ್ಸ್ಟ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ನೆಕ್ಸ್ಟ್ ಇದರಿಂದ ಇದಕ್ಕೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಮೈನಸ್ ಆಫ್ ಮೈನಸ್ ಏನಾಯ್ತು ಪ್ಲಸ್ ಆಫ್ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ದಿಸ್ ಇಂಟು ದಿಸ್ ಇಸ್ ಕಾಸ್ ಸ್ಕ್ವೇರ್ ಥೀಟಾ. ನಿಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಗೊತ್ತಿದೆಯೋ ಏನೋ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಆಗಿದೆ. ಹೌದಾ? ಇಲ್ಲಿ ಏನಾಯ್ತು ಇದು ಕಾಸ್ ಥೀಟಾ ಸೈನ್ ಥೀಟಾ ಇದೆ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಎರಡು ಕ್ಯಾನ್ಸಲ್ ಆಯ್ತು. ಏನ್ ಬಂತು 0. ಇದು ಎರಡು ಸೇಮ್ ಇದೆ, ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ ಏನ್ ಬಂತು 0. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು 1. ಸೊ ನಮಗೆ ರಿಸಲ್ಟ್ ಏನ್ ಸಿಕ್ತು 1 0 0 1. ಇದನ್ನ ನಾವೇನಂತ ಬರೀಬಹುದು ಅಂತಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬರೀಬಹುದು. ಸೊ ಆಪ್ಷನ್ ಈಸ್ ಎ ಇಸ್ ದ ಆಪ್ಷನ್. ಇಸ್ ಇಟ್ ಕ್ಲಿಯರ್? ಈಗ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಅಂತಂದ್ರೆ ಒಂದು ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಎ ಮ್ಯಾಟ್ರಿಕ್ಸ್ ಏನ್ ಕೊಟ್ಟಿದ್ದಾನೆ ಅಂದ್ರೆ 0 1 1 0 ಅಂತ ಹೇಳ್ತಾನೆ. ದೆನ್ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಯಾವ ಆಪ್ಷನ್ಸ್ ಬರ್ತದೆ ಹೇಳಿ. ನಮ್ಗೆ ಗೊತ್ತಿದ್ರು ಎ ಸ್ಕ್ವೇರ್ ಅಂತಂದ್ರೆ ಏನು a into a ಅಂತಂದ. ವಾಟ್ ಈಸ್ a 0 1 1 0 ಮತ್ತೆ a ಅಂದ್ರೆ ಏನು 0 1 1 0. ಸೊ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತಂದ್ರೆ ಇರೋದ್ರಿಂದ ಕಾಲಮ್ಸ್ಗೆ ಮಾಡಬೇಕು. ಅವಾಗ ಏನಾಯ್ತು ದಿಸ್ ಇಂಟು ದಿಸ್ 0, ದಿಸ್ ಇಂಟು ದಿಸ್ ಪ್ಲಸ್ 1, ದಿಸ್ ಇಂಟು ದಿಸ್ 0 ಪ್ಲಸ್ ದಿಸ್ ಇಂಟು ದಿಸ್ 0, ದಿಸ್ ಇಂಟು ದಿಸ್ 0, ದಿಸ್ ಇಂಟು ದಿಸ್ ಪ್ಲಸ್ 0, this into this 1 plus this into this 0. So ಏನಾಯ್ತು ನೋಡ್ರಿ, ಇದು 1 ಇದು 0 ಇದು 0 ಇದು 1. ಏನ್ ಬಂತ ಹೇಳ್ರಿ, ಇಟ್ ವಿಲ್ ಬಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಯಾವ ಆಪ್ಷನ್ಸ್ ಇದೆ ನೋಡ್ರಿ,
1 0 0 1. C is the correct answer. Okay. Next question. Note down ಮಾಡ್ಕೊಡ್ರಿ. Next questions ಇದೆ. Next questions ಇದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದ್ರೆ ಅವನೇನ್ ಹೇಳ್ತಾನೆ ನೋಡ್ರಪ್ಪ, ಇಫ್ ಎ is a matrix of order m into n and b is a matrix such that a into b dash and b dash into a are defined then order of B matrix so ಒಂದನೇ ಆಪ್ಷನ್ ಏನಿದೆ m into n ಅಂತಿದೆ, ಎರಡನೇ ಆಪ್ಷನ್ ಏನಿದೆ n into m ಅಂತಿದೆ, ಮೂರನೇ ಆಪ್ಷನ್ ಇದೆ n into n ಅಂತಿದೆ, ನಾಲ್ಕನೇ ಆಪ್ಷನ್ ಇದೆ m into m. ನೋಡ್ರಿ ಸುಮ್ಮನೆ ಸಿಂಪಲ್ ಆಗಿ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಪ್ಪ. ಎ ಇಂಟು ಬಿ ಡ್ಯಾಶ್ ಅದ ಅಂತ ತಿಳ್ಕೊಡ್ರಿ. ಏನಿರ್ತದ ಅಂತಂದ್ರೆ ಆರ್ಡರ್ ಈಸ್ ಎಮ್ ಇಂಟು ಎನ್. ಇವೆರಡು ಮಲ್ಟಿಪ್ಲಿಕೇಶನ್ ಆಗ್ಬೇಕಂದ್ರೆ ಇದ್ರದ ಆರ್ಡರ್ ಏನಾಗಿರ್ತೈತಿ ಎನ್ ಇಂಟು ಎಮ್ ಆಗಿರ್ತೈತಿ. ಸೊ ಹೌದಾಗ ಅವಾಗ ಆಟೋಮೆಟಿಕ್ಲಿ ಏನಾಗಿರ್ತೈತಿ ಆರ್ಡರು ಎಮ್ ಇಂಟು ಎನ್ ಆಗಿರಲೇಬೇಕು. ಆರ್ಡರು ಎಮ್ ಇಂಟು ಎಮ್ ಆಗಿರ್ತೈತಿ. ನೆಕ್ಸ್ಟ್ ಅವಾಗ ನೋಡ್ರಪ್ಪ ಸುಮ್ಮನೆ ಇದನ್ನು ತಗೊಂಡ್ರಿ ಅಂತಂದ್ರೆ ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರಿ ಅಂತ ತಿಳ್ಕೊಡ್ರಿ. ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರಿ ಅಂತಂದ್ರೆ ಬಿ ಡ್ಯಾಶ್ ಮ್ಯಾಟ್ರಿಕ್ಸ್ ಅನ್ನು ತಗೊಂಡ್ರಿ ಅಂತಂದ್ರೆ ಅವಾಗ ಎನ್ ಇಂಟು ಎಮ್ ನಿಮಗೆ ಕೇಳಿದೇನ್ರು ಆರ್ಡರ್ ಆಫ್ ಓನ್ಲಿ ಬಿ ಮ್ಯಾಟ್ರಿಕ್ಸ್. ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ ಈ ಉಲ್ಟಾ ಏನಾಯ್ತು ಎಮ್ ಇಂಟು ಎನ್ ಆಗಿರ್ಲೇಬೇಕು. ಎಮ್ ಇಂಟು ಎನ್ ಆಗಿರ್ಲೇಬೇಕು. ನೆಕ್ಸ್ಟ್ ಕ್ವಶನ್ಸ್ ನೋಡಿ. if 1 minus 1 x y is equal to 2 and 4, then what is the value of x, then what is the value of y respectively. ಸೊ ಒಂದನೇ ಆಪ್ಷನ್ಸ್ ಕೊಟ್ಟಿದ್ದಾನೆ -3 -1, ಎರಡನೇ ಆಪ್ಷನ್ಸ್ 1, 3, ಮೂರನೇ ಆಪ್ಷನ್ಸ್ 3, 1, ನಾಲ್ಕನೇ ಆಪ್ಷನ್ಸ್ -1, 3 ಅಂತ ನೋಡ್ರಪ್ಪ. ಎರಡು ಏನಾಗಿದೆ ನೋಡ್ರಿ ಮಲ್ಟಿಪ್ಲಿಕೇಶನ್ ಆಗಿದೆ. ದಿಸ್ ಇಂಟು ದಿಸ್ ಏನಾಯ್ತು ಹೇಳಿ 1 ಇಂಟು ಎಕ್ಸ್ ಪ್ಲಸ್ 1 ಇಂಟು y ಈಸ್ ಈಕ್ವಲ್ ಟು ಆಲ್ರೆಡಿ ಕೊಟ್ಟಿದ್ದಾನೆ 2. ಇದು ಏನಾಯ್ತು -x, ಇದು ಏನಾಯ್ತು ಪ್ಲಸ್ y ಈಸ್ ಈಕ್ವಲ್ ಟು ಆಲ್ರೆಡಿ ಎಷ್ಟು ಕೊಟ್ಟಿದ್ದಾನೆ 4. ಸೊ ಇದನ್ನ ಈಕ್ವೇಟ್ ಮಾಡ್ರಿ ಈಕ್ವೇಷನ್ಸ್. ಇದು ಕ್ಯಾನ್ಸಲ್ ಆಯ್ತು. 2x y ಪ್ಲಸ್ y ಅಂದ್ರೆ ಏನಾಯ್ತು 2y. 2y is equal to 6. y is equal to 3 ಆಯ್ತು. You got the value of y. So you need to identify the value of x. ಒಂದು ಏನು ಮಾಡ್ತೀವಿ ಅಂತಂದ್ರೆ x plus y is equal to 2 ಇದೆ ಈಕ್ವೇಷನ್. ಈ ಈಕ್ವೇಷನ್ ಲ y ವ್ಯಾಲ್ಯೂ ತುಂಬ್ರಿ. y ವ್ಯಾಲ್ಯೂ ತುಂಬಿದ್ರೆ ಅಂದ್ರೆ x plus 3 is equal to 2. x is equal to ಏನಾಯ್ತು 2 minus 3 ಆಯ್ತು. x is equal to -1. ಯಾವ ಆಪ್ಷನ್ಸ್ ಇದೆ ನೋಡ್ರಿ. ಫಸ್ಟ್ ನೇ ರೆಸ್ಪೆಕ್ಟಿವ್ಲಿ x and y ಇದೆ. x ವ್ಯಾಲ್ಯೂ -1 ಇದೆ. -1 ಇರತಕ್ಕಂತದ್ದು ಯಾವ್ದಿದೆ ನೋಡ್ರಪ್ಪ. This will be the answer. So mark it. Is it clear? Note down ಮಾಡ್ಕೊಡ್ರಿ. Next question. Next question ಇದೆ ನೋಡ್ರಿ. If P and Q are symmetric matrix of the same order, then what will be the value of PQ minus QP is ಅಂತ ಹೇಳ್ತಾರೆ. ಒಂದನೇದು ಆಪ್ಷನ್ಸ್ ಕೊಟ್ಟಾನ 0 ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾನ. ಎರಡನೇ ಆಪ್ಷನ್ಸ್ ಕೊಟ್ಟಾನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾನ.
ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಾನ. ಮೂರನೇ ಆಪ್ಷನ್ಸ್ ಕೊಟ್ಟಾನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಾನ. ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಾನ. ನಾಲ್ಕನೇ ಆಪ್ಷನ್ಸ್ ಕೊಟ್ಟಾನ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನೋಡಿ ಯಾವ್ದು ಆಪ್ಷನ್ಸ್ ಅಂತ ಚೆಕ್ ಮಾಡಿ. ಏನು ಕೊಟ್ಟಾನ, ಯಾವ ಆಪ್ಷನ್ಸ್ ಆಗುತ್ತೆ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ನೋಡ್ರಪ್ಪ, ಪಿ ಕ್ಯೂ ಮೈನಸ್ ಕ್ಯೂ ಪಿ 4' ಏನಾದ್ರು ತಗೊಂಡ್ರೆ ಅವಾಗ ನಾ ಏನ್ ಬರೀಬಹುದು ಅಂತಂದ್ರೆ ಈ ಪಿ ಕ್ಯೂ ರೇಸ್ ಟು ಟ್ರಾನ್ಸ್ಪೋಸ್ ಮೈನಸ್ ಕ್ಯೂ ಪಿ ರೇಸ್ ಟು ಟ್ರಾನ್ಸ್ಪೋಸ್. ಯಾವಾಗ ಇದ್ರ ಟ್ರಾನ್ಸ್ಫರ್ ಆಗಿರ್ತದ ಅಂತಂದ್ರೆ ಅವಾಗ ನಾ ಏನ್ ಬರೀಬಹುದು ಅಂದ್ರೆ ಕ್ಯೂ ರೇಸ್ ಟು ಟ್ರಾನ್ಸ್ಪೋಸ್ ಪಿ ರೇಸ್ ಟು ಟ್ರಾನ್ಸ್ಪೋಸ್. ಇದನ್ನೇನ್ ಬರೀಬಹುದು ಮೈನಸ್ ಪಿ ರೇಸ್ ಟು ಟ್ರಾನ್ಸ್ಪೋಸ್. ಇದನ್ನೇನ್ ಬರೀಬಹುದು ಕ್ಯೂ ರೇಸ್ ಟು ಟ್ರಾನ್ಸ್ಪೋಸ್. ಕ್ಯೂ ರೇಸ್ ಟು ಟ್ರಾನ್ಸ್ಪೋಸ್ ಅಂತ ಬರೀಬಹುದು. ಸೊ ನಮಗೆ ಗೊತ್ತಿರಲು ಯಾವಾಗ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಬಂದಿರ್ತಂತಂದ್ರೆ ಆಟೋಮಲ್ಲಿ ಏನ್ ಹೇಳಿದ ನಾನು ಸಿಮೆಟ್ರಿಕ್ ಅಂತ ಹೇಳಿದ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನಿದೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನಿದೆ a' is equal to a ಅಂತಿದೆ. a' ಡ್ಯಾಶ್ ಮಾಡಿದ್ರೆ ಮತ್ತೆ ಏನ್ ಬರ್ತದೆ ಅಂದಾಗ ಏನೇ ಬರ್ತದೆ. ಹಂಗ ಕ್ಯೂ ಡ್ಯಾಶ್ ಇದ್ರೆ ಏನ್ ಬರ್ತೈತಿ ಅಂತಂದಂಗ ಕ್ಯೂನೇ ಬರ್ತಿದೆ. ಪಿ ಡ್ಯಾಶ್ ಅಂತ ಏನಾಯ್ತು ಪಿ ಆಯ್ತು. ಇದು ಪಿ ಡ್ಯಾಶ್ ಅಂತ ಏನಾಯ್ತು ಪಿ ಆಯ್ತು. ಇದು ಕ್ಯೂ ಡ್ಯಾಶ್ ಅಂತಂದ್ರೆ ಏನಾಯ್ತು ಕ್ಯೂ. ಸ್ವಲ್ಪ ನೋಡ್ರಪ್ಪ ಇವೆರಡರಲ್ಲಿ ಕಾಮನ್ ತಗೊಂಡ್ಬಿಟ್ಟೆ ಅಂತ ತಿಳ್ಕೊಡ್ರಿ. ಮೈನಸ್ ಅವಾಗ ಏನಾಯ್ತು ಪಿ ಕ್ಯೂ ಆಯ್ತು. ಇದು ಮೈನಸ್ ಏನಾಯ್ತು ಕ್ಯೂ ಪಿ ಆಯ್ತು. ಚೆಕ್ ಮಾಡ್ರಿ, ಪಿ ಕ್ಯೂ ಮೈನಸ್ ಕ್ಯೂ ಪಿ ನೇ ಕೇಳ. ಬಟ್ ಹಿಂದ ಮೈನಸ್ ಸೈನ್ ಬಂದದಂದ್ರ ಅಂತಂದ್ರೆ a' ಈಸ್ ಈಕ್ವಲ್ ಟು ಏನು ಬಂದದ ಮೈನಸ್ ಎ ಬಂದದ. a' is equal to ಮೈನಸ್ ಎ ಇತ್ತು ಅಂತಂದ್ರೆ ನಿಮಗೆ ಗೊತ್ತಿದೆ ಏನಾಗಿರೋದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತದೆ ಅಂತ ಗೊತ್ತು. ಯಾವ್ದು ಆಪ್ಷನ್ ಆಯ್ತು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿದೆ. ನೋಟ್ ಮಾಡ್ಕೊಡ್ರಿ ಸ್ಟೂಡೆಂಟ್ಸ್. ಇನ್ನು ಒಂದು ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡ್ರಪ್ಪ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಬಹಳ ಶಾರ್ಟ್ ಕಟ್ ಮೆಥಡ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ಈಗ ಮೋರ್ ದೆನ್ 2 minutes ಟೈಮ್ ತಗೊಳ್ತಾ ಇಲ್ಲ. ಮೋರ್ ದೆನ್ 1 minute ಅಲ್ಲಿ ನಾನು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾನೆ ಇದ್ದೀನಿ. ಏನ್ ಹೇಳ್ತಾನಂದ್ರೆ ಕ್ವಶನ್ ನಂಬರ್ 10, ಫೈಂಡ್ ದಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅಂತ. ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅಂತ ಹೇಳಿ ವ್ಯಾಲ್ಯೂ ಕಂಡಿಡಿ ಅಂತ. if A matrix is equal to 3 2 5 0 4 2 0 0 1 ಅಂತಿದೆ ನೋಡ್ರಿ. ನಾವು ಮತ್ತೆ ಏನ್ ಮಾಡಬೇಕು ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಂತಂದ್ರೆ 3 ತಗೋತೀರಿ, ಈ ರೋಸ್ ಬಿಡ್ತೀರಿ, ಕಾಲಮ್ಸ್ ಬಿಡ್ತೀರಿ. ಅವಾಗ ದಿಸ್ ಇಂಟು ದಿಸ್ ಮಾಡ್ಬೋದು. ನೀವು ಯೂಶುವಲಿ ನೀವು ಕಂಡುಹಿಡಿತೀರಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಬಹಳ ಶಾರ್ಟ್ ಕಟ್ ಮೆಥಡ್ ಏನಿದೆ ಅಂತಂದ್ರೆ ಯಾವಾಗ ಈ ಟ್ರಯಾಂಗಲ್ಸ್ ಫಾರ್ಮೇಶನ್ ಆಗಿರ್ತೀವಿ, ಈ ಟ್ರಯಾಂಗಲ್ಸ್ ಏನಾಗಿರುತ್ತೆ ಅಂದ್ರೆ ಕೆಳಗಿದ್ರ ಇದಕ್ಕೆ ಏನಂತ ಕರಿಬೇಕು ಅಂತಂದ್ರೆ ಅಪ್ಪರ್ ಟ್ರಯಾಂಗಲ್ ಅಂತ ಕರಿಬೇಕು. ಏನೋ ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್ ಅಂತ ಕರಿಬೇಕು. ಅಪ್ಪರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಇಲ್ಲಿ ಸಪೋಸ್ ಇಲ್ಲಿ ಏನಾದ್ರು ಫಾರ್ಮೇಶನ್ ಆಗಿತ್ತು ಅಂದ್ರೆ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಲೋವರ್ ಟ್ರಯಾಂಗಲ್ ಮ್ಯಾಟ್ರಿಕ್ಸ್. ಹಿಂಗೆ ಏನಾದ್ರು ಬಂತು ಅಂತಂದ್ರೆ ಅವಾಗ ಡೈರೆಕ್ಟ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನು ಅಂತಂದ್ರೆ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಿದೆಯಲ್ಲ ಅದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ 3 into 4 into 1 ಮಾಡಿ ಸಾಕು. ಇವರಿಗೆಲ್ಲ ಆನ್ಸರ್ ವಿಲ್ ಬಿ 12. ಆನ್ಸರ್ ವಿಲ್ ಬಿ 12. ನೆಕ್ಸ್ಟ್ ಒಂದೇ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮ್ಗೆಲ್ಲರೂ ಗೊತ್ತಿದೆ, ಆದ್ರೂ ನಾನು ಒಂದಿಷ್ಟು ಕ್ವೆಶ್ಚನ್ಸ್ ಕೇಳ್ತಾರಲ್ಲ ಅದಕ್ಕೆ ಹೇಳ್ತೇನೆ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11 ಇದೆ. ಫೈಂಡ್ ದಿ ಮೈನರ್ and cofactor of A23 matrix. A23 matrix. ಅವ A matrix ಅನ್ನ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? 3 5 2 1 -1 2 5 4 7 ಅಂತ ಕೊಟ್ಟಿದ್ದಾನೆ. ಏನು ಕಂಡುಹಿಡಿಯೋಣ? ಫಸ್ಟ್ ನಮ್ಗೆ ಏನು ಬೇಕಾಗಿದೆ? ಮೈನರ್ ಬೇಕಾಗಿದೆ. ಆಮೇಲೆ ಏನು ಬೇಕಾಗಿದೆ? ಕೋಫ್ಯಾಕ್ಟರ್. ಈಗ ನೋಡ್ರಪ್ಪ ಇದನ್ನ ತಗೊಂಡ್ರೆ ಅಂತಂದ್ರೆ ಏನಾಗಿರ್ತೈತಿ? A11 ಆಗಿರ್ತೈತಿ. ಇದು ಏನಾಗಿರ್ತೈತಿ? A12 ಆಗಿರ್ತೈತಿ. ಇದು ಏನಾಗಿರ್ತೈತಿ? A13 ಆಗಿರ್ತೈತಿ. ಇದು ಏನಾಗಿರ್ತೈತಿ? A21 ಆಗಿರ್ತೈತಿ. A22 ಆಗಿರ್ತೈತಿ. A23. ದಿಸ್ ವಿಲ್ ಬಿ ನಮಗ
ಮೈನರ್ ಏನು ಮೈನರ್ ಆಫ್ 2 ಅಂತ ಕೇಳೋಣ. ಹಾಗೇನೆ ಕೋಫ್ಯಾಕ್ಟರ್ ಆಫ್ 2 ಅಂತ ಕೇಳೋಣ. ಈ ನೋಡ್ರಪ್ಪ ಮೈನರ್ ಆಫ್ 2 ಕಂಡುಹಿಡಿಬೇಕು ಅಂತಂದ್ರೆ ಮೈನರ್ ಆಫ್ 2 ಕಂಡುಹಿಡಿಬೇಕಂತಂದ್ರೆ ಈ ಟೂ ತಗೊಂಡ್ರೆ ಅಂತಂದ್ರೆ ಇದು ಕಾಲಮ್ ಬಿಡಬೇಕು, ಇದಕ್ಕೆ ಸಂಬಂಧಪಟ್ಟದ್ದು ರೋ ಬಿಡಬೇಕು. ಅವಾಗ ಉಳಿತು ಯಾವ್ದು ಹೇಳ್ರಿ 3 ಮತ್ತು 5. ಈ ಕಡೆ ಏನು ಉಳಿತು ಹೇಳ್ರಿ 5 and 4. 5 and 4. ಸೊ ಯು ನೋ ದ ವೆರಿ ವೆಲ್ ಏನಂತಂದ್ರೆ 3 into 4 is 12 ಮೈನಸ್ ಏನಾಯ್ತು 25 minus 25. What will be the answer? What will be the answer? That will be minus. What is the minus? Minor of 2 is minus 30. Next ಏನು ಹೇಳಿದಾನೆ ಕೋಫ್ಯಾಕ್ಟರ್ ಕಂಡುಹಿಡಿ ಅಂತದ. ಏನು ಹೇಳಿದಾನೆ ಕೋಫ್ಯಾಕ್ಟರ್. ಕೋಫ್ಯಾಕ್ಟರ್ is equal to minus 1 raised to I and j. ಏನಿದೆ minus 1 raised to I plus j ಅಂತಿದೆ. I plus j into minor ಸೊ ನಮಗ ಇದು ಏನಿದೆ ಅಂತಂದ್ರೆ a23 ಇದೆ ಅಂತಂದ್ರೆ a23 ಇದೆ ಅಂತಂದ್ರೆ ಏನು I is equal to 2 j is equal to ಏನು 3 so therefore ಏನಾಗ್ತದೆ minus 1 raised to 2 plus 3 2 plus 3 2 plus 3 minor is minus 30 so 2 minus 1 raised to ಏನು 5 minus 30 odd numbers ಇದೆ ಅಲ್ಲಿ you will get the answer minus 1 so minus 30 so therefore final will be plus 30 will be the cofactor. Is it clear? Next question. Next question. Next question. Find the adjoint of A antana if A is equal to 2 3 minus 6 5 ಅಂತಿದೆ. it has order of ನೋಡು 2 cross 2 ಕಂಡುಹಿಡಿಬೇಕಾದಾಗ adjoint ಅನ್ನು ಕಂಡುಹಿಡಿಯೋದು ಬಹಳಷ್ಟು ಈಸಿ. ಏನು ಮಾಡಬೇಕು ಅಂತಂದ್ರೆ ನೋಡಪ್ಪ adjoint of A is equal to ಏನಂದ್ರೆ ನೋಡಿ ಸ್ವಲ್ಪ ಲಕ್ಷ ಕೊಡ್ಬೇಡಿ. ಇದು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇದಾವಲ್ಲ ಈ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಇದಾವಲ್ಲ ಇವನ್ನೆರಡು ಇಂಟರ್ಚೇಂಜ್ ಮಾಡಬೇಕು. ಅವಾಗ ಏನಾಯ್ತು 5 2 1 ಇವೆರಡು ಹೆಂಗಲ್ಲ ಹಂಗೆ ಬರೀಬೇಕು 3 6 ಬರೀಬೇಕು. ಇಲ್ಲಿ minus 6 ಇದೆಲ್ಲ ಮೈನಸ್ ಇದು ಇಂಟರ್ ಮೈನಸ್ ಸೈನ್ ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ದ ಸೈನ್ಸ್ ಫಸ್ಟ್ ಏನು ಮಾಡಬೇಕು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಏನು ಮಾಡಬೇಕು ಇಂಟರ್ಚೇಂಜ್ ಮಾಡಬೇಕು. ರಿಮೈನಿಂಗ್ ಎಲಿಮೆಂಟ್ಸ್ ಏನಿರ್ತಾವಲ್ಲ ನಾನ್ ಡಯಾಗೋನಲ್ ಎಲಿಮೆಂಟ್ಸ್ ಏನು ಮಾಡಬೇಕು ಅಂತಂದ್ರೆ ಸೈನ್ ಚೇಂಜಸ್ ಮಾಡಬೇಕು. ಅವಾಗ ಏನಾಗ್ತಂದ್ರೆ ಅಡ್ಜಾಯಿಂಟ್ ಸಿಗ್ತೈತಿ. ಅವಾಗ ಏನಾಗ್ತೈತಿ ಅಡ್ಜಾಯಿಂಟ್ ಸಿಗ್ತೈತಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ ನೆಕ್ಸ್ಟ್ ಕ್ವಶನ್ ಇದೆ ಬಹಳ ಇಂಪಾರ್ಟೆಂಟ್ ನೋಡಿ. ಇಫ್ A is equal to 5 0 0 0 minus 2 0 0 0 6 ಅಂತಿದೆ. ವಾಟ್ ವಿಲ್ ಬಿ ದ A ಇನ್ವರ್ಸ್ ಅಂತ ಕೇಳಿ. ವಾಟ್ ವಿಲ್ ಬಿ ದಿ A ಇನ್ವರ್ಸ್ ಅಂತ ಕೇಳಿ. ನೋಡು ಇಷ್ಟು ದೊಡ್ಡ ಪ್ರಾಬ್ಲಮ್ಸ್ ಇದೆ. ಇನ್ವರ್ಸ್ ಕಂಡುಹಿಡಿಯಬೇಕಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಇನ್ವರ್ಸ್ is equal to ಏನಂತಂದ್ರೆ adjoint of A divided by determinant of adjoint ಕಂಡುಹಿಡಿಯಬೇಕಂದ್ರೆ ಮತ್ತೆ ಏನು ಮಾಡಬೇಕು ನಾನು ಮೈನರ್ ಕಂಡುಹಿಡಿಯಬೇಕು. ಮೈನರ್ ಆದ ತಕ್ಷಣ ಕೋಫ್ಯಾಕ್ಟರ್ ಕಂಡುಹಿಡಿಯಬೇಕು. ಕೋಫ್ಯಾಕ್ಟರ್ ಆದ ತಕ್ಷಣ ಟ್ರಾನ್ಸ್ಪೋಸ್ ಮಾಡಬೇಕು. ವಿಲ್ ಗೆಟ್ ದ adjoint. ಡಿಟರ್ಮಿನೆಂಟ್ ಅಂದ್ರೆ ಇವನ್ನೆಲ್ಲ ಡಿಟರ್ಮಿನೆಂಟ್ಸ್ ಕಂಡುಹಿಡಿದ್ರೆ ಅದರ ವ್ಯಾಲ್ಯೂ ಸಿಗ್ತದೆ. ಬಹಳ ಲೆಂದಿ ಕ್ವೆಶ್ಚನ್ಸ್ ಆಗಿದೆ. ಹಿಂಗಿದ್ದಾಗ ನಾವು ಒಂದು ಬಹಳ ಕಾನ್ಸೆಪ್ಟ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡೋಣ ಮಾಡಬೇಕು. ಯಾವಾಗ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಗಳು ನಾನ್ ಜೀರೋ ಆಗಿರ್ತಾವ ಯಾವಾಗ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಗಳು ನಾನ್ ಜೀರೋ ಆಗಿರ್ತಾವ ಹಾಗೇನೆ ಆರ್ಡರ್ ಏನಿದೆ 3 into 3 ಇದೆ. ಆರ್ಡರ್ ಆಡ್ ಆಗಿರ್ತದೆ. ಆರ್ಡರ್ ಏನಾಗಿರ್ಬೇಕು ಆಡ್ ಆಗಿರ್ಬೇಕು. ಆರ್ಡರ್ ಮಸ್ಟ್ ಬಿ ಏನಾಗಿರ್ಬೇಕು ಆಡ್ ಆಗಿರ್ಬೇಕು. ಅವಾಗ ಏನ್ ಮಾಡ್ಬೇಕಂತಂದ್ರೆ ಇದ್ರದ್ದು ಡೈರೆಕ್ಟ್ ಆಗಿ ಇನ್ವರ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಓನ್ಲಿ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಲ್ಲ ಅದನ್ನ ರೆಸಿಪ್ರೋಕಲ್ ಆಗಿ ಬರೀಬೇಕು. 5 ಇದೆ 1/5 0 0 0 ಇದೆ -2 ಇದೆ -1/2 0 0 0 0 ಇದು ಏನಾಯ್ತು 1/0. This will be the inverse of this matrix. Is it clear? ಏನು ಮಾಡಬೇಕಂತ ಹೇಳಿದ್ರೆ ಫಸ್ಟ್ ಕಂಡೀಷನ್ ಏನಾಗಬೇಕು ಮ್ಯಾಟ್ರಿಕ್ಸ್ ಮಸ್ಟ್ ಬಿ ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಆರ್ ನಾನ್ ಜೀರೋಸ್. ಹಾಗೆ
ದ ಆರ್ಡರ್ ಮಸ್ಟ್ ಬಿ ಆಡ್ ಕಂಡೀಷನ್. ಅವಾಗ ಏನು ಮಾಡ್ಬೇಕಂದ್ರೆ ಅವು ಪ್ರಿನ್ಸಿಪಲ್ ಡಯಾಗೋನಲ್ ಎಲಿಮೆಂಟ್ಸ್ ಅನ್ನ ರೆಸಿಪ್ರೋಕಲ್ ಆಗಿ ತಗೊಂಡ್ರಿ ಅಂದ್ರೆ ಯು ವಿಲ್ ಗೆಟ್ ದ ಡೈರೆಕ್ಟ್ ಇನ್ವರ್ಸ್. Next question. Next question. If a is equal to 2, a is equal to 0, 2 minus 3, minus 2, 0, 4, 3 minus 4, 0, then what will be the determinant of a? What will be the determinant of a? ಅಂತ ಕೇಳಾಕತ್ತಾನ. What will be the determinant of a? ನೋಡಪ್ಪ, ಬಹಳ ಸಿಂಪಲ್ ಕ್ವಶನ್ಸ್ ಇದೆ. ಡಿಟರ್ಮಿನೆಂಟ್ ಆಫ್ ಏನಾಗಿರ್ತದೆ ಅಂತ ಕೇಳಾಕತ್ತಾನ. ಏನಾಗಿರ್ತೈತಿ ನಿಮಗೆ ಗೊತ್ತಿರಲಿ. ನೀವು ಈಗಾಗಲೇ ಒಂದು ಕಾನ್ಸೆಪ್ಟ್ ಕಲ್ತಿದ್ರಿ. ಏನ್ ಕಲ್ತಿದ್ರಪ್ಪ? ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಅಂದ್ರೆ ಏನಾಗಿರ್ತೈತಿ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಹೌದಲ್ಲ? ಎ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಏನಾಗಿರ್ತೈತಿ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಿರ್ತೈತಿ. ಇದನ್ನ ಚೆಕ್ ಮಾಡೋ ವೆದರ್ ಇಟ್ ಇಸ್ ಮ್ಯಾಟ್ರಿಕ್ಸ್ ಇಸ್ ಸಿಮೆಟ್ರಿಕ್ ಆರ್ ಸ್ಕ್ಯೂ ಸಿಮೆಟ್ರಿಕ್. ಅವಾಗ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಏನಾಗಿದೆ ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ. ಯಾವಾಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇರ್ತೈತಿ ಡೈರೆಕ್ಟ್ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಾಡಿಸೋದು ಏನಾಗಿರ್ತೈತಿ? 0 ಆಗಿ. ಅವಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಮಾಡಿಸೋದು ಏನಾಗಿರ್ತೈತಿ? 0. ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ಸ್ ಇದೆ, ಅದನ್ನ ಒಂದಿಷ್ಟು ಡಿಸ್ಕಷನ್ ಮಾಡ್ತೀನಿ. ನೋಡಿ ಏನಿದೆ ಅಂತ ಪ್ರಾಬ್ಲಮ್ಸ್. ನಾವು ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನು ಈಗಾಗಲೇ ಕಲ್ತಿದ್ದೀವಿ. ಈಗ ನಾವು ಅಡ್ಜಾಯಿಂಟ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ನೋಡ್ರಪ್ಪ, ಅವ್ನು ಹೇಳ್ತಾನೆ ಕ್ವಶನ್ ಏನ್ ಹೇಳ್ತಾನಂದ್ರೆ ಫೈಂಡ್ ದ ಅಡ್ಜಾಯಿಂಟ್ ಆಫ್ ಎ. ಇಫ್ ಕೊಡ್ತಾನೆ ಅವ್ನು ಏನು ಎ ಇಸ್ ಈಕ್ವಲ್ ಟು 1 2 3 0 5 0 0 5 0 2 4 3 ಅಂತ ಕೊಡ್ತಾನೆ. ನಿಮ್ಗೆ ಏನ್ ಕೇಳಾಗುತ್ತೆ ಅಂದ್ರೆ ಫೈಂಡ್ ದ ಅಡ್ಜಾಯಿಂಟ್ ಅಂತ ಕೇಳಾಗುತ್ತೆ. ಅಡ್ಜಾಯಿಂಟ್ ಕಂಡುಹಿಡಿಬೇಕಂದ್ರೆ ನಾ ಏನ್ ಹೇಳ್ತೀನಿ, ಏನ್ ಹೇಳಿದ್ದೀನಿ ಆಲ್ರೆಡಿ, ಮೈನಸ್ ಕಂಡುಹಿಡಬೇಕು, ಕೋಫ್ಯಾಕ್ಟರ್ ಕಂಡುಹಿಡಬೇಕು, ಆಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಇವುಗಳ ಅಡ್ಜಾಯಿಂಟ್ ಆಫ್ ಎ. ಸೊ ಅದಕ್ಕೆ ಇಲ್ಲೊಂದು ಶಾರ್ಟ್ ಕಟ್ ಮೆಥಡ್ ಇದೆ ನೋಡಪ್ಪ. ಏನ್ ಮೆಥಡ್ ಇದೆ ಶಾರ್ಟ್ ಕಟ್ಸ್ ಅಂತಂದ್ರೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ಬೇಕು. ಏನ್ ಕೇಳ್ಬೇಕಂತಂದ್ರೆ ಇದನ್ನೇ ಬರ್ಕೊಂಡ್ಬಿಡ್ತೀನಿ ನಾನು. ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನ್ ಬರ್ಕೊಂಡ್ಬಿಡ್ತೀನಿ ಅಂತಂದ್ರೆ ನೋಡ್ರಿ ಏನ್ ಮ್ಯಾಟ್ರಿಕ್ಸ್ ಇದೆ? 1 2 3 ಇದೆ, 0 5 0 ಇದೆ, 2 4 3 ಅಂತ ಇದೆ. 2 4 3 ಅಂತ ಇದೆ. ಇವೇನದಲ್ಲ ಇದನ್ನ ಹೊಳ್ಳಿ ನಾವು ಇಲ್ಲಿ ಬರ್ಕೊಂಡ್ಬಿಡ್ಬೇಕು. 1 2 3 ಅಂತ ಬರ್ಕೋಬೇಕು. ಈ ಕಾಲಮ್ ಈ ರೋಸ್ ದಿಂದ ಇಲ್ಲಿ ಬರ್ಕೊಂಡ್ಬಿಡ್ಬೇಕು. 0 5 0 ಅಂತ ಬರ್ಕೊಂಡ್ರೆ ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಏನೇನ್ ಮಾಡಿದ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಎಷ್ಟು ಬರ್ಕೊಂಡ್ರೆ ಫಸ್ಟ್ ಏನ್ ಮಾಡ್ಕೋತೀರಿ ನಾವು ರೋ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ಕಾಲಮ್ ಅಲ್ಲಿ ಬರ್ಕೊಂಡೆ. ಈ ರೋ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ಏನ್ ಮಾಡ್ಕೊಂಡು ಕಾಲಮ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇವೆರಡು ಬರೆದು ಬಿಡ್ಬೇಕು. ಏನು 1 2 3 1 0 0 5 0 2 5 ಇದನ್ನ ರಿಪೀಟ್ ಮಾಡ್ಕೊಂಡ್ಬಿಡ್ಬೇಕು. ಎರಡು ರೋಸ್ ಅನ್ನ ರಿಪೀಟ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಏನ್ ಮಾಡ್ಬೇಕಂತಂದ್ರೆ ಇವಾಗ ಇದನ್ನ ಬಿಟ್ಬಿಡ್ಬೇಕು. ಬಿಟ್ಟ ತಕ್ಷಣ ಏನಾಯ್ತು ಅಂತಂದ್ರೆ ಈಗ ನಾವು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನ್ ಮಾಡ್ತೀವಿ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಅವಾಗ ಏನಾಯ್ತು ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನಾಯ್ತು ಅಂದ್ರೆ ನೋಡಪ್ಪ ಸ್ವಲ್ಪ ಬರ್ಸ್ಕೊಡ್ರಿ. 5 into 3 50 minus this into this is 0. next this into this ಮಾಡ್ರಿ, this into this ಮಾಡ್ರಿ. 4 into 3 ಏನ 12, 4 into 3
minus 2 into 3 6. Is it clear? Next ಇದರಿಂದ ಇದಕ್ಕೆ ಮಾಡ್ರಿ. Next ಇದರಿಂದ ಇದಕ್ಕೆ ಮಾಡಿ 2 into 0 0 minus 5 into 3 50. Next this into this ಮಾಡ್ರಿ. This into this ಮಾಡ್ರಿ. 0 into 3 0. This into this minus 6. Yes. Next this into this and this into this. 3 into 3 is 3 minus 3 into 3 is 9. Next this into this ಏನಾಯಿತು 3 into 2 is 6 minus 0. Next this into this ಏನಾಯಿತು 2 into 0 is 0 minus 3 into 5 is 50. So ಈಗ ಮತ್ತೆ ಇದರಿಂದ ಇದಕ್ಕೆ ಏನಾಯಿತು 3 into 0 0 1 into 0 0. ನೆಕ್ಸ್ಟ್ ಏನು ಇದರಿಂದ ಇದಕ್ಕೆ ಆಮೇಲೆ ಇದರಿಂದ ಇದಕ್ಕೆ ಏನಾಯಿತು 1 into 5 is 5 1 into 5 is 5 minus 0. Finally you got adjoint of A is equal to ಏನಾಯಿತು ಇದು 15 ಬಂತು ಆಮೇಲೆ ಇದು ಏನು ಬಂತು 12 minus 6 is 6. ನೆಕ್ಸ್ಟ್ ಇದು minus 15 ಇದು ನೆಕ್ಸ್ಟ್ ಏನು ಬಂತು minus 6. ನೆಕ್ಸ್ಟ್ ಏನು ಬಂತು 3 ಅಂದರೆ minus 6. ನೆಕ್ಸ್ಟ್ ಏನು ಬಂತು 6 ಬಂತು. ನೆಕ್ಸ್ಟ್ ಏನು ಬಂತು minus 15. ನೆಕ್ಸ್ಟ್ ಏನು ಬಂತು 0 ಬಂತು. ನೆಕ್ಸ್ಟ್ ಏನು ಬಂತು 5 ಬಂತು. ಸೊ ಚೆಕ್ ಇಟ್ ನೋಡಿ ಒಂದ್ಸಲ ಚೆಕ್ ಮಾಡಿ 5 into 3 15 minus 0 4 into 3 is 4 into 3 4 is 12 minus 6 this 6 out ಏನಾಯ್ತು ಇದು ಕಂಪ್ಲೀಟ್ ಆಯ್ತಲ್ಲ. ನೆಕ್ಸ್ಟ್ ನೋಡೋಣ ಈ ಥರ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದೆ ನಾನು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಏನಾಗಿದೆ ಎ ಮ್ಯಾಟ್ರಿಕ್ಸ್ ಅನ್ನು ಬರ್ಕೋತೀವಿ 1 2 3 0 5 0 2 4 3 ಅಂತ ಹೇಳ್ತೀವಿ. ಅವಾಗ ಏನು ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಇದೇ ಎಲಿಮೆಂಟ್ಸ್ಗಳನ್ನು ಬರ್ಕೋಬೇಕು. ಯಾವುದು 1 0 2 1 0 2 ನೆಕ್ಸ್ಟು 2 5 4 1 0 2 1 0 2 ಇವೆರಡು ಬರ್ಕೊಂಡ ಈ ಕಾಲಮನ್ನು ಇಲ್ಲಿ ಬರೆದುಕೊಳ್ಬೇಕು. ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ಇವೆರಡು ರಿಪೀಟ್ ಮಾಡಬೇಕು. ಎರಡು ರೋಸನ್ 1 2 3 1 2 ಇದು 0 5 0 0 ಇದು ರಿಪೀಟ್ ಮಾಡಬೇಕು. ಅವಾಗ ಇದನ್ನು ಬಿಟ್ಟು ಬಿಡಬೇಕು, ಇದನ್ನು ಬಿಟ್ಟು ಬಿಡಬೇಕು. ಅವಾಗ ಏನಾಗ್ತಿತ್ತಂದ್ರೆ adjoint of A is equal to ಏನಂತಂದ್ರೆ ಸ್ವಲ್ಪ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಅನ್ನು ನೋಡ್ರಪ್ಪ. ಅವಾಗ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೇವೆ ನಾವು. ಅವಾಗ ನೋಡ್ರಿ ಏನಾಯಿತು adjoint of A is equal to 5 into 3 ಅಂದರೆ ಏನಾಯ್ತು 5 into 3 15 minus 4 into 0 0. ನೆಕ್ಸ್ಟ್ 4 into 3 is 12 minus 2 into 3 is 6. ನೆಕ್ಸ್ಟ್ ಇದನ್ನು ಮಾಡಿ. ನೆಕ್ಸ್ಟ್ ಇದರಿಂದ ಇದಕ್ಕೆ ಮಾಡಿದ್ರೆ ಇದರಿಂದ ಇದಕ್ಕೆ ಮಾಡಿ 2 into 0 0 minus this into this. ನೆಕ್ಸ್ಟ್ this into this ಅಂದರೆ 0 minus 0 ಆಗುತ್ತೆ. ನೆಕ್ಸ್ಟ್ this into this 3 into 1 is 3 minus this into this is 6 3 2 are 6. Next this into this and then this into this 3 into 0 is 0 0 into 1 is 0. Next ಇದರಿಂದ ಮಲ್ಟಿಪ್ಲಿಕೇಶನ್ ಮಾಡಿ 0 into
ಇಟ್. ಫೈನಲಿ ಏನಾಯ್ತು ಅಂದ್ರೆ 5 minus 15 minus 0 is 15, 12 minus 6 is 6, 0 minus 15 is minus 15, this will be the 0, this will be the minus 3, this will be the 0, this will be minus 10, this will be the 0, again this will be the, this is the adjoint of A matrix. Is it clear? ಸೊ ಈಗ ಮೊದಲನೇ ಟಾಪಿಕ್ಸ್ ಎಲ್ಲ ಬಹಳ ಡೀಪ್ ಆಗಿ ನಿಮಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಸುಮಾರು ಎಲ್ಲ ವಿದ್ಯಾರ್ಥಿಗಳಿಗೆ ಅದನ್ನು ನೋಡ್ರಿ, ನಿಮಗೆ ಚಲೋ ಅನಿಸ್ತೈತಿ. ಯಾಕಂದ್ರೆ ಸಾಕಷ್ಟು ಸಿಲೆಬಸ್ ಇದನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಇದನ್ನು ಲೈಕ್ ಮಾಡಿರಿ, ನಮಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿರಿ. ಒಂದೇ ದಿವಸ ಟೈಮ್ ಇರೋದ್ರಿಂದ ಸಾಧ್ಯ ಆದಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಶೇರ್ ಮಾಡೋದ್ರಿಂದ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡ್ರೆ ಅವ್ರಿಗೆ ಎಕ್ಸಾಮ್ಸಿಗೆ ಭಾಳಷ್ಟು ಹೆಲ್ಪ್ ಆಗ್ತೈತಿ. ಸೊ ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದು ಮೊದಲನೇ ವಿಡಿಯೋ ಮಾಡೋದ್ರಿಂದ ಸೊ ನೀವೇನು ಮಾಡಿರಿ ಅಂತಂದರೆ